ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರೊಟ್ಟಿಗೆ ಈ ಸಂಜೆಯಲ್ಲಿ ವಚನವನ್ನ ಅಧ್ಯಯನ ಮಾಡಿಕೊಳ್ಳೋದಕ್ಕೆ ದೇವರು ಅವಕಾಶ ಮಾಡಿಕೊಡೋದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೂರದಿಂದಲೂ ಸಮೀಪದಿಂದಲೂ ಸೇರಿರುವಂತ ಎಲ್ಲ ದೇವ ಜನರಿಗಾಗಿ, ಕರ್ತನ ಘನ ಸೇವಕರುಗಳಿಗಾಗಿ, ಕುಟುಂಬಗಳಿಗಾಗಿ, ಸ್ನೇಹಿತರಿಗಾಗಿ ಕರ್ತನ ನಾಮದಲ್ಲಿ ತಿರುಗೊಮ್ಮೆ ನನ್ನ ವಂದನೆ. ಸರಿ, ನಾವು ಈಗಾಗಲೇ ಕೇಳಿಸಿಕೊಂಡ ಹಾಗೆ ನಾವು ಅಧ್ಯಯನ ಮಾಡುತ್ತಾ ಬಂದಿರುವ ಪತ್ರಿಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಾಗಿರುತ್ತದೆ. ಅಪೊಸ್ತಲನಾದ ಶ್ರೀ ಪೌಲನು ತನ್ನ ಸೆರೆವಾಸ ಕಾಲದಲ್ಲಿ ಬರೆದಿರ್ತಕ್ಕಂಥ 4 ಪತ್ರಿಕೆಗಳಲ್ಲಿ ಇದು ಅತಿ ಮುಖ್ಯವಾದಂತ ಒಂದು ಪತ್ರಿಕೆ ಎಂಬುದಾಗಿ ನಾವು ಪರಿಗಣಿಸುತ್ತೇವೆ. ಈ ಪತ್ರಿಕೆ ವಿಷಯದಲ್ಲಿ ನಾವೀಗಾಗಲೇ 3 ಅಧ್ಯಾಯಗಳನ್ನ ನಾವು ಕಲಿತವು. 18 ಸಾಲಿಗಳಲ್ಲಿ ನಾವು ಸುಮಾರು 3 ಅಧ್ಯಾಯಗಳನ್ನ ಅಧ್ಯಯನ ಮಾಡಿಕೊಂಡೆವು. ಇವತ್ತು ನಾವು 4ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ ನಾವು 1 ನಿಮಿಷ ನಮ್ಮ ತಲೆಬಾಗಿ ಕರ್ತನನ್ನ ನೋಡಿ ಪ್ರಾರ್ಥಿಸು. ಪ್ರೀತಿಯ ಕರ್ತನೆ, ನಿನ್ನ ಅತಿ ಶ್ರೇಷ್ಠ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನಿನ್ನನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ನಮ್ಮನ್ನು ಆರಾಧನೆಯಲ್ಲಿ ನಡೆಸಿದಂತ ನಿನ್ನ ಸೇವಕರಿಗಾಗಿ ಕರ್ತನೆ, ಸುನಿಲ್ ಪಾಸ್ಟ್ರಿಗಾಗಿ ಸ್ತೋತ್ರ, ಹಾಗೂ ಅವರ ತಂಡದವರಿಗಾಗಿ ಸ್ತೋತ್ರ, ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾಯಕತ್ವವನ್ನು ವಹಿಸಿಕೊಂಡಿರುವಂತ ನಿನ್ನ ಸೇವಕರಿಗಾಗಿ, ಪ್ರಿಯ ದೇವೇಂದ್ರವರಿಗಾಗಿ ಸ್ತೋತ್ರ. ನಿನ್ನ ಆಶೀರ್ವದಿಸ್ರಿ. ಹಾಗೂ ಇತರ ಎಲ್ಲ ಕರ್ತನೆ ಸ್ನೇಹಿತರನ್ನು ಈ ಒಂದು ತಂಡದಲ್ಲಿ ಕರ್ತನೆ ವಾಲಂಟಿಯರ್ ಆಗಿ ನಿನ್ನ ಸೇವೆಯನ್ನ ಮಾಡುತ್ತಿರುವಂತ ಎಲ್ಲ ಯವನಸ್ಥರನ್ನ, ಕುಟುಂಬಗಳನ್ನ ಆಶೀರ್ವದಿಸ್ರಿ. ಹಾಗೂ ಇಂದಿನ ಅಧ್ಯಯನದಲ್ಲಿ ಪವಿತ್ರಾತ್ಮ ದೇವರೇ, ನೀನು ನಮಗೆ ಆಲೋಚನಾ ಕರ್ತನಾಗಿದ್ದು, ನಮ್ಮ ಅಧ್ಯಾಪಕರಾಗಿದ್ದು, ನಮಗೆ ಬೋಧಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು, ಹಾಗೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿನ್ನನ್ನು ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ಓಕೆ, ಈ ಒಂದು ಪತ್ರಿಕೆಯ ಮುಖ್ಯ ಅಂಶಗಳ ಒಂದು ವಿಷಯದಲ್ಲಿ ಆ ಒಂದು ಫ್ಲೈಯರ್ ನಲ್ಲಿ ಅಥವಾ ಆ ಒಂದು ನೋಟಿಸ್ ನಲ್ಲಿ ನೀವು ಗಮನಿಸಿದ್ದೀರಿ. ಕೂತುಕೊಳ್ಳಿರಿ, ನಡೆಯಿರಿ ಹಾಗೂ ನಿಲ್ಲಿರಿ. 6 ಅಧ್ಯಾಯಗಳು ಒಳಗೊಂಡಂತ ಈ ಎಫೆಸ ಪತ್ರದ ಮುಖ್ಯ ಅಂಶಗಳು ಪೌಲನು ಕೇವಲ 3 ಪದಗಳಲ್ಲಿ ಆತನು ಅದನ್ನ ಈ ವಿಶ್ವಾಸ ವೃಂದದವರಿಗೆ ಅಥವಾ ಎಫೆಸ ಪಟ್ಟಣದ ವಿಶ್ವಾಸಿಗಳಿಗೆ ಈ ಅಧ್ಯಾಯಗಳ ಮೂಲಕವಾಗಿ ತಿಳಿಸುವುದನ್ನು ನಾವು ಗಮನಿಸುತ್ತೇವೆ. ಇವತ್ತು ನಾವು 4ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡುವಾಗ ಅದರ ಹಿಂದಿನ ಅಧ್ಯಾಯಗಳಲ್ಲಿ ಪ್ರತ್ಯೇಕವಾಗಿ ದೇವರ ಪ್ರೀತಿಯ ಸವಿಶೇಷತೆಗಳ ಕುರಿತಾಗಿ ಅನೇಕ ಆಳವಾದ ಸತ್ಯಾರ್ಥಗಳನ್ನ ಪೌಲನು ವಿವರಿಸಿದ ನಂತರ ಆತನು 4ನೇ ಅಧ್ಯಾಯಕ್ಕೆ ಬರುವಾಗ ಈ ಅಧ್ಯಾಯದಲ್ಲಿ ದೇವರ ಕೃಪೆಯಿಂದ ನಮ್ಮನ್ನು ಉನ್ನತ ಸ್ಥಿತಿಗೆ ಕರೆದಿರುವುದರ ಕುರಿತು ಮತ್ತು ಮುಂದಿನ ಅಧ್ಯಾಯಗಳಲ್ಲಿ ಈ ಶ್ರೇಷ್ಠವಾದ ಕರೆಯುವಿಕೆಗೆ ನಾವು ಹೇಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದರ ಕುರಿತು ಪ್ರಬೋಧಿಸಲಾಗಿದೆ. 4ನೇ ಅಧ್ಯಾಯದ 1ನೇ ವಚನ, 6ನೇ ಅಧ್ಯಾಯದ 20ನೇ ವಚನ. ನಡತೆ 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 ಎಂಬ ಈ ಪದ ಪ್ರಯೋಗ ಪೌಲನು ಈ ಪತ್ರಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ಆತನು ಪದೇ ಪದೇ ಬಳಸಿದರನ್ನ ನಾವು ನೋಡುತ್ತೇವೆ. ಈ ಪತ್ರದಲ್ಲಿಯೂ ಕೂಡ ಅದನ್ನು ನಾವು ನೋಡುತ್ತೇವೆ. 5ನೇ ಅಧ್ಯಾಯದಲ್ಲಿಯೂ ನಾವು ನೋಡುತ್ತೇವೆ, 6ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ನೋಡುತ್ತೇವೆ. ಕ್ರೈಸ್ತಿಯ ಜೀವನ ಎಂಬುದು ಅದು ಕೇವಲ ಮಾತಿನ ಒಂದು ಧರ್ಮವಲ್ಲ, ಅದು ಕೇವಲ ಮಾತಿನ ಒಂದು ನಂಬಿಕೆಯಲ್ಲ. ಅದಕ್ಕಿಂತಲೂ ಅಧಿಕವಾಗಿ ಇದು ಒಂದು ನಡಾವಳಿಕೆಯಾಗಿದೆ. ಕ್ರಿಶ್ಚಿಯನ್ ಲೈಫ್, ದ ಟ್ರೂ ಕ್ರಿಶ್ಚಿಯನ್ ಲೈಫ್ is much more than a theoretical religion, or this is not a religion to speak about or write about, talk about. Much more than that,
is a religion, is a faith that we must practice in our daily life. ಆದ ಕಾರಣ ಇದೊಂದು ನಡತೆಯಾಗಿರ್ತದೆ. ಇದು ಕೇವಲ ಒಂದು ನುಡಿಯ ಧರ್ಮವಲ್ಲ. ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯುತ್ತಾ ಇರಬೇಕು ಎಂಬುದಾಗಿ ಹೇಳಿದರೂ ತಪ್ಪಲ್ಲ. ಆದ ಕಾರಣ ಈ ಒಂದು ಅಧ್ಯಾಯದಲ್ಲಿ, ಅಂದ್ರೆ ಈ ಒಂದು 4ನೇ ಅಧ್ಯಾಯದಲ್ಲಿ ಪೌಲನು ಕ್ರಿಸ್ತೀಯ ಕೃಪೆಯನ್ನು ಅನುಭವಿಸುವ ಪ್ರತಿಯೊಬ್ಬ ವಿಶ್ವಾಸಿಯು ಈ ಲೋಕ ಜೀವನದಲ್ಲಿ ಅವನು ತನ್ನ ಶ್ರೇಷ್ಠವಾದ ಈ ಅನುಭವದ ಕರೆಗೆ ಯೋಗ್ಯನಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಬಹಳ ನೇರವಾಗಿ, ನಿಟ್ಟವಾಗಿ ಮತ್ತು ಖಂಡಿತವಾಗಿ ಪ್ರಬೋಧಿಸುತ್ತಾರೆ. ನೋಡ್ರಿ, ಮೊದಲನೇ ವಚನ, ವರ್ಸ್ 1. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. See what a direct exhortation Paul is giving here. I, therefore, the prisoner of the Lord, beseech you, humbly request you, to walk worthy of the calling with which you were called. So, ಈ ಮೊದಲನೇ ವಾಕ್ಯದಲ್ಲಿಯೇ ಪೌಲ್ ಹೇಳುತ್ತಾನೆ, ಕ್ರೈಸ್ತೀಯ ಜೀವನ ಒಂದು ಟಾಕಿನ ಜೀವನ ಶೈಲಿಯಲ್ಲ, ಬದಲಾಗಿ ನಡತೆಯ ಜೀವನ ಶೈಲಿಯಾಗಿ. ಯಾಕಂದ್ರೆ ಒಬ್ಬ ವಿಶ್ವಾಸಿ ಅವನು ಕಾಣುವಂತೆ ನಡೆಯದೆ ಕಾಣದೇ ಇರುವಗಳ ಮೇಲೆ ಭರವಸೆ ಉಳ್ಳವನಾಗಿ ನಡೆಯುವನಾಗಿದ್ದಾನೆ ಎಂಬುದಾಗಿ 2ನೇ ಕೊರಿಂಥ ಪತ್ರದಲ್ಲಿ ಪೌಲನು ಈಗಾಗಲೇ ಅಲ್ಲಿ ಕೂಡ ಬರೆದಿರುತ್ತಾನೆ. So in 2 Corinthians, Paul says, our faith is not by sight, but by faith. Our faith is not by sight. We don't depend upon what we see. Rather, we depend upon the things that we have not ever seen, but they are true. ನಂಬಿಕೆಯ ಆಧಾರವು ಕಣ್ಣಿಗೆ ಕಾಣದೇ ಇರುವಂತ ವಸ್ತುಗಳು, ಕಣ್ಣಿಗೆ ಕಾಣದೇ ಇರುವಂತ ಸತ್ಯಗಳು, ಅದು ನಿಜವಾಗಿದೆ ಎಂದು ತಿಳಿದುಕೊಂಡು ಭರವಸೆ ಇಟ್ಟು ನಿರೀಕ್ಷಿಸುವಂತದ್ದು ಎಂಬುದಾಗಿ ಇಬ್ರಿಯ ಪತ್ರ 11ನೇ ಅಧ್ಯಾಯದ 1ನೇ ವಚನದಲ್ಲಿ ನಂಬಿಕೆಯ ಒಂದು ನಿರ್ವಚನವಾಗಿ ಪೌಲ್ ಹೇಳ್ತಾನಲ್ವಾ. ಪೌಲ್ is telling the definition of faith. The faith is not what we see, but the faith is what we do not see. But they are true, they are real. And we believe and trust that will come to pass. So, ಆದ ಕಾರಣ ನಂಬಿಕೆ ಎಂಬುದು ಅದು ನಿಜವೆಂದು ಭರವಸದಿಂದ ನಿರೀಕ್ಷೆಯಿಂದ ಕಾದುಕೊಳ್ಳುವಂತದ್ದಾಗಿದೆ ಎಂಬುದಾಗಿ ಪೌಲ್ ಹೇಳ್ತಾರೆ. ಇಲ್ಲಿ 1ನೇ ವಾಕ್ಯದಲ್ಲಿ ಕರ್ತನಾದ ಯೇಸುವಿನ ರಕ್ಷಕನ ಸೇವೆಯ ನಿಮಿತ್ತವಾಗಿ ಪೌಲನು ಸೆರೆಯವನಾಗಿದ್ದನು ಎಂಬುದಾಗಿ 4ನೇ ಅಧ್ಯಾಯದ 1ನೇ ವಚನದಲ್ಲಿ. ಇದನ್ನು ಹಿಂದಿನ ಅಧ್ಯಾಯ ಅಂದ್ರೆ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಕೂಡ ಹೇಳಿದ್ದಾರೆ. Paul said it in chapter 3 and verse 1 also. And again he repeatedly saying chapter 4 and 1, I am a prisoner of Jesus Christ, and it is for the sake of Jesus, the sake of the gospel. ಸುವಾರ್ತೆಯ ನಿಮಿತ್ತ, ಯೇಸು ಕ್ರಿಸ್ತನ ನಿಮಿತ್ತ ಇವತ್ತು ಅನೇಕರು ಕ್ರಿಸ್ತನ ಹೆಸರ ನಿಮಿತ್ತ, ಸುವಾರ್ತೆ ನಿಮಿತ್ತ ನಮ್ಮ ಭಾರತ ದೇಶದಲ್ಲಿ ಕೂಡ ಅನೇಕ ಸಹೋದರಿಯರು, ಅನೇಕ ಸೇವಕರು, ಅನೇಕ ಚಿಕ್ಕ ಮಕ್ಕಳು ಸೆರೆಮನೆಯಲ್ಲಿ ಸೆರವಾಸವನ್ನು ಮಾಡುತ್ತಿದ್ದಾರೆ. ಇದು ಆದಿಯಿಂದಲೂ ನಡೆಯುತ್ತಿರುವಂತ ಸಂಪ್ರದಾಯ. ಇವತ್ತು ಅದು ಕಡಿಮೆ ಎಂಬುದಾಗಿ ನಮಗೆ ಅನಿಸ್ಕೋಬಹುದು, ಅದು ನಾವು ಅನಿಸ್ಕೊಳ್ಬಹುದು. ಆದ್ರೆ
ನಮ್ಮ ಭಾರತದಲ್ಲಿ ನಮಗೆ ಗೊತ್ತಿದೆ, ಹಿಂದಿನ ದಿನಮಾನಗಳಿಗಿಂತ ಹೆಚ್ಚಾಗಿ ಇವತ್ತು ಅದು ನಡೀತಾ ಇದೆ. ಆದರೆ ಬೇರೆ ಅನೇಕ ದೇಶಗಳಲ್ಲಿ, ಪರದೇಶಗಳಲ್ಲಿ ಇದು ಹೆಚ್ಚೆಚ್ಚಾಗಿ ಇವತ್ತು ನಾವು ವರದಿಗಳ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಇರಾನ್ ಇರಬಹುದು, ಪಾಕಿಸ್ತಾನ್ ಇರಬಹುದು, ಮುಸ್ಲಿಂ ದೇಶಗಳಿರಬಹುದು, ಕ್ರೈಸ್ತ ದೇಶಗಳು ಎಂದು ಹೇಳುವಂತ ಅನೇಕ ದೇಶಗಳಲ್ಲಿಯೂ ಸಹ ಇರಬಹುದು, ಕ್ಯಾಥಲಿಕ್ ದೇಶಗಳಲ್ಲಿ, ಕ್ರಿಶ್ಚಿಯನ್ ದೇಶ ಅಂತ ಹೇಳುತ್ತೆ, ಆದರೆ ಸುವಾರ್ತೆಯನ್ನ ಸಾರುವುದಕ್ಕೆ, ಸುವಾರ್ತೆಯನ್ನು ಅನುಸರಿಸುವುದಕ್ಕೆ, ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ಹಿಂಬಾಲಿಸುವುದಕ್ಕೆ ಅವಕಾಶವಿಲ್ಲದಿರತಕ್ಕಂಥ ಅನೇಕ ಕ್ರಿಸ್ತೀಯ ದೇಶಗಳಿವೆ, ಬೌದ್ಧ ದೇಶಗಳಿವೆ, ಕಮ್ಯುನಿಸ್ಟ್ ದೇಶಗಳೆಂಬುದಾಗಿ ಅನೇಕ ದೇಶಗಳು ತಮ್ಮ ದೇಶದ ಕುರಿತಾಗಿ ಹೇಳದೇ ಇದ್ದರೂ ಕೂಡ ಕೆಲವು ಕಮ್ಯುನಿಸ್ಟ್ ದೇಶಗಳು ಕೂಡ ಜಗತ್ತಿನಲ್ಲಿ ಇದೆ. ನಾರ್ತ್ ಕೊರಿಯಾ, ಉತ್ತರ ಕೊರಿಯಾ, ಹಳೆಯ USSR ಅಂದ್ರೆ ರಷ್ಯಾ ದೇಶ, ರೂಸ್, ನಾಸ್ತಿಕ ದೇಶವಿದೆ. ಓಕೆ, ಸೊ ದೇವರಿಲ್ಲದೆ ಇಲ್ಲ ಎಂದು ಹೇಳುವಂಥದ್ದೇ ಅಲ್ಲಿನ ಧರ್ಮ. ಆಲ್ಜಿಯಸ್ ಇದೊಂದು ದೇಶವಾಗಿದೆ. ಹೀಗೆ ಲೋಕದ ಅನೇಕ ದೇಶಗಳಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೆ ಹಿಂಸೆಯು ಹೆಚ್ಚಾಗುತ್ತಾ ಇದೆ. ಅವರು ಸೆರೆಮನೆಗೆ ಹಾಕಲ್ಪಡುತ್ತಿದ್ದಾರೆ. ಸೆರೆಮನೆಯಲ್ಲಿ ಹಾಕುವುದರಿಂದ, ವಿಶ್ವಾಸಿಗಳನ್ನ ಹಿಂಸೆ ಪಡಿಸುವುದರಿಂದ, ಅವರ ಸಭಾ ಮಂದಿರಗಳನ್ನ ಅಥವಾ ಆರಾಧನಾಲಯಗಳನ್ನ ಹಾಳು ಮಾಡುವುದರಿಂದ, ತಿಪ್ಪೆಗುಂಡಿ ಮಾಡುವುದರಿಂದ ನಾಶವಾಗುವಂಥದ್ದಲ್ಲ ಕ್ರಿಸ್ತೀಯ ನಂಬಿಕೆ. ಯೇಸು ಸ್ವಾಮಿಯಲ್ಲಿರತಕ್ಕಂಥ ನಂಬಿಕೆ ಲೋಕವನ್ನು ಜಯಿಸುವ ನಂಬಿಕೆಯಾಗಿದೆ. ಹಲ್ಲೆಲೂಯಾ. ಆದ ಕಾರಣ ಯಾವ ಹಿಂಸೆಯು ನಮ್ಮನ್ನ ದೇವರಲ್ಲಿ ನಾವಿಟ್ಟ ಪ್ರೀತಿಯಿಂದ ನಮ್ಮನ್ನ ಅಗಲಿಸಲಿಕ್ಕೆ ಅಸಾಧ್ಯ ಎಂಬುದಾಗಿ ಈ ಪತ್ರಿಕೆಗಾರನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯದಲ್ಲಿ ಹೇಳಿರುತ್ತಾನೆ. ಅದು ಮೇಲೋಕದ ಶಕ್ತಿಗಳಾಗಲಿ, ಭೂಲೋಕದ ಶಕ್ತಿಗಳಾಗಲಿ, ಅಧೋಲೋಕದ ಶಕ್ತಿಗಳಾಗಲಿ, ರಾಜ್ಯಗಳಾಗಲಿ, ರಾಜ್ಯತ್ವಗಳಾಗಲಿ, ರಾಜ್ಯರುಗಳಾಗಲಿ, ಚಕ್ರವರ್ತಿಗಳಾಗಲಿ, ಪ್ರೆಸಿಡೆಂಟ್ಗಳಾಗಲಿ, ಪ್ರೈಮ್ ಮಿನಿಸ್ಟರ್ಗಳಾಗಲಿ, ಯಾರ ಕೈಯಿಂದಲೂ ಈ ಒಂದು ನಂಬಿಕೆಯನ್ನು ನಾಶಗೊಳಿಸಲಿಕ್ಕೆ ಸಾಧ್ಯ. ಯಾಕಂದ್ರೆ ನಂಬಿಕೆಯು ಲೋಕವನ್ನು ಜಯಿಸುವಂತದ್ದಾಗಿ, ಲೋಕದ ಅಧಿಕಾರಿಯಾದ ಸೈತಾನನನ್ನು ಜಯಿಸುವಂತದ್ದಾಗಿ, ಈ ಲೋಕದ ಎಲ್ಲ ಅರಸರುಗಳ ಮೇಲೆಯೂ ದೊರೆತನ ಮಾಡುವ ಸೈತಾನನ, ಕ್ರಿಸ್ತ ವಿರೋಧಿಯ ಆತ್ಮವನ್ನು ಜಯಿಸುವಂತದ್ದಾಗಿದೆ ನಂಬಿಕೆ. ಹಲ್ಲೆಲೂಯಾ. ಆದ ಕಾರಣ ಈ ಸಂಜೆಯಲ್ಲಿ ನಾವು ಒಟ್ಟಾಗಿ ಧ್ಯಾನ ಮಾಡಿಕೊಳ್ಳುವಾಗ ನಾನು ನಿಮ್ಮನ್ನು ಕೂಡ ಪ್ರಬೋಧಿಸಿ ಉತ್ತೇಜನ ಪಡಿಸಲಿಕ್ಕೆ ಬಯಸುವಂತದ್ದೇನೆಂದರೆ, ಪೌಲನು ಎಷ್ಟು ಧೈರ್ಯವಾಗಿ ಸಂತೋಷದಿಂದ ಹೇಳುತ್ತಾನೆ, ಕ್ರಿಸ್ತನ ನಿಮಿತ್ತ ನಾನು ಸೇವೆಯಲ್ಲಿ ಸೆರೆಯವನಾಗಿದ್ದೇನೆ. ಸೆರೆಯಲ್ಲಿ ಬೀಳುವುದು ಅವಮಾನವಲ್ಲ, ಅದು ಹೆಮ್ಮೆಯಾಗಿದೆ. Falling into the hands of the governors and officials, kings and queens, it is not a failure, but it is a sign of victory. Hallelujah. So never be unhappy, never be worried about the persecution, whether it is physical or spiritual or emotional. ಆತ್ಮೀಕವಾದದ್ದಾಗಲಿ, ಶಾರೀರಿಕವಾದದ್ದಾಗಲಿ, ಮಾನಸಿಕವಾದದ್ದಾಗಲಿ, ಇಂಥ ಯಾವುದೇ ಒಂದು ಹಿಂಸೆಗೆ ವಿಶ್ವಾಸಿ ಒಳಗಾದರೂ ಅವನು ಸಂಕಟ ಪಡಬಾರದು, ಅವನು ದುಃಖ ಪಡಬಾರದು, ಅವನು ಚಿಂತೆ ಪಡಬಾರದು. ಬದಲಾಗಿ ಅವನು ಕರ್ತನಲ್ಲಿ ಸಂತೋಷ ಪಡಬೇಕು ಎಂಬುದಾಗಿ ಪೌಲ ಹೇಳ್ತಾನೆ. ಯೇಸು ಸ್ವಾಮಿ ಕೂಡ ಹಾಗೆ ಹೇಳಿದ, ಲೋಕದಲ್ಲಿ ನಿನಗೆ ಸಂಕಟ, ಹಿಂಸೆ
ಉಂಟು. ಆದರೆ ಧೈರ್ಯವಾಗಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿ. ನೀವು ಆವಾಗ ನೀವು ಹರ್ಷಗೊಳ್ಳಿರಿ. ಇವೆಲ್ಲ ನಾವು ಸುವಾರ್ತೆಗಳಲ್ಲಿ ಸ್ವಾಮಿಯೇ ಹೇಳಿರುವುದು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಪೇತ್ರನ ಹೇಳುತ್ತಾನೆ, ಪೇತ್ರನ ಪತ್ರದಲ್ಲಿ 1 ಪೇತ್ರ 5ನೇ ಅಧ್ಯಾಯ. ಸೊ ಕ್ರಿಸ್ತ ನಂಬಿಕೆಯ ಆರಂಭದಿಂದಲೂ ಕ್ರಿಸ್ತ ವಿಶ್ವಾಸಿಗಳು ಹಿಂಸೆಗೆ ಒಳಗಾಗಿದ್ದಾರೆ. ಇದೇನು ಹೊಸತನ. ಆದ ಕಾರಣ ನಾಳೆ ನಿಮಗೆ ಸಂಭವಿಸಿದರು, ನನಗೆ ಸಂಭವಿಸಿದರು, ನಾವು ಅದರಲ್ಲಿ ಸಂತೋಷ ಪಡಬೇಕು, ಹರ್ಷಗೊಳ್ಳಬೇಕು. ಈ ಹೆಸರು ನಿಮಿತ್ತವಾಗಿ ಹಿಂಸೆಗೆ ಒಳಗಾಗುವುದಕ್ಕೆ ಅವಕಾಶ ದೊರಕಿತ್ತಲ್ಲ ಎಂಬ ಖುಷಿ ನಮಗಿರಬೇಕು. ಆಮೇನ್. ತಪ್ಪಿಸಿಕೊಂಡು ಓಡಿ ಹೆದರುಪುಕ್ಕಳನಾಗಿ ಓಡಿ ಹೋಗುವುದು ಅದು ಕ್ರಿಸ್ತನ ಹಿಂಬಾಲಕನ ಗುರುತಲ್ಲ. ಬದಲಾಗಿ ಶಿಲುಬೆಯ ಮುಂದೆ ತಲೆಬಾಗಿ, ಹೌದು, ಆ ಶಿಲುಬೆಯನ್ನು ಅಥವಾ ಹಿಂಸೆಯನ್ನು, ಆ ಕಷ್ಟಗಳನ್ನು, ಅವಮಾನಗಳನ್ನು ಒಪ್ಪಿಕೊಳ್ಳುವಂತ, ಸೈರಣೆಯನ್ನು ಸಹಿಸಿಕೊಳ್ಳುವಂತ, ಪ್ರೀತಿಯಿಂದ ಕರ್ತನೊಂದಿಗೆ ಜೋಡಿಸಿಕೊಳ್ಳುವಂತ, ಇದು ನಮ್ಮ ನಂಬಿಕೆಯ ಶ್ರೇಷ್ಠತೆಯಾಗಿದೆ. ಸೊ ಇಲ್ಲಿ 3ನೇ ಅಧ್ಯಾಯದ 1ನೇ ವಚನದಲ್ಲಿಯೂ 4ನೇ ಅಧ್ಯಾಯದ 4ನೇ ವಚನದಲ್ಲಿ ಪೌಲ ಹೇಳುತ್ತಾನೆ, ನಾನು ಕ್ರಿಸ್ತನ ನಿಮಿತ್ತ, ಸುವಾರ್ತೆಯ ನಿಮಿತ್ತ ಸೆರೆಯವನಾಗಿದ್ದೇನೆ, ನಾನು ದೇವರಿಂದ ಕರೆಯಲ್ಪಟ್ಟವನಾಗಿದ್ದೇನೆ ಎಂಬ ದೃಢ ನಂಬಿಕೆ, ನಿಶ್ಚಯ ನನಗಿದೆ ಅಂತ ಹೇಳುತ್ತಾರೆ. ಈ ನಂಬಿಕೆ ಒಬ್ಬ ವಿಶ್ವಾಸಿಗೆ ಇದ್ದರೆ ಅವನು ಯಾವತ್ತೂ ಯಾವ ಕಾರಣಕ್ಕೂ ಅವನು ಅಲಗಾಡುವುದಿಲ್ಲ. ಹಾಲೆಲೂಯ. ಎಫೆಸ 4ನೇ ಅಧ್ಯಾಯ 1ನೇ ವಚನ, ಫಿಲಿಪ್ಪ 1ನೇ ಅಧ್ಯಾಯ 27ನೇ ವಚನ, ಕೊಲೊಸ್ಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯದ 10ನೇ ವಚನ, ಥೆಸಲೋನಿಕ್ಯದವರಿಗೆ ಬರೆದ ಪತ್ರ 2ನೇ ಅಧ್ಯಾಯದ 1ನೇ ವಚನಗಳಲ್ಲಿ ಎಲ್ಲ ಪೌಲನು ಹೇಳುವಂತ ಸತ್ಯ ಇದೇ ಆಗಿರುತ್ತದೆ. ಸರಿ, ಮುಂದೆ ಹೋಗೋಣ. ಈಗ 4ನೇ ಅಧ್ಯಾಯದ 2ನೇ ವಚನದಿಂದ ನಾವು ನೋಡುವಾಗ, 2ನೇ ವಾಕ್ಯದಿಂದ ಕೆಳಗೆ ನಾವು ಗಮನಿಸುವಾಗ, ಇಲ್ಲಿ ದೇವ ಜನರ ನಡತೆ ವಿಷಯದಲ್ಲಿ ಮತ್ತಷ್ಟು ಪೌಲನು ಒತ್ತಿ ಹೇಳುವಂತ ಹಲವು ಸತ್ಯಾರ್ಥಗಳನ್ನ ನಾವು ಗಮನಿಸ್ತೇವೆ. So Paul is mentioning from verse 2 onwards some of the very important characteristics of the Christian walk, ಕ್ರೈಸ್ತೀಯ ನಡತೆ. ಇದು ನಮ್ಮ ಅಧ್ಯಯನದ 2ನೇ ಭಾಗ. ನಾವು ಕ್ರಿಸ್ತನಲ್ಲಿ ಕೂಡಿಸಲ್ಪಟ್ಟವರಾಗಿರುವುದರಿಂದ ನಾವು ಅಲ್ಲೇ ಕೂತುಕೊಂಡು ಕಾಲಹರಣ ಮಾಡಬಾರದು. ಅಂದರೆ ನಾವು ಕ್ರಿಸ್ತನಲ್ಲಿ ಕೂತ್ಕೊಂಡಿದ್ದೇವೆ, ಅಥವಾ ದೇವ ನಮ್ಮನ್ನು ಕೂಡಿಸಿದ್ದಾನೆ ಪರಲೋಕದಲ್ಲಿ, ಇದರಲ್ಲಿ ನಾವು ಖುಷಿ ಪಟ್ಟು ಅಲ್ಲಿ ನಾವು ಮೈ ಮರೆತವರ ಹಾಗಿರಬಾರದು. ಬದಲಾಗಿ ಕ್ರಿಸ್ತನ ಜೊತೆಯಾಗಿ ನಡೆಯಬೇಕು. ಆನ್ ಎ ಡೈಲಿ ಬೇಸಿಸ್, ದಿನಾಲೂ ನಡೆಯಬೇಕು. ಓಕೆ, ಕ್ರಿಸ್ತನ ಜೊತೆಯಲ್ಲಿ ದಿನಾಲೂ ನಡೆಯುವವನೇ ನಿಜವಾದ ಒಬ್ಬ ಶಿಷ್ಯ. The nature of true discipleship is the one who walk daily with the Lord Jesus. Okay, this is very important. We are not just called to sit with Christ. That is our foundation of faith. But at the same time, we must continue to walk with Jesus. On the daily walking with Jesus. The book of Luke, chapter 9, the Lord said, if anyone would come after me, he must deny himself and take up his cross daily and walk with me. If he doesn't make that decision, he cannot be my disciple. What a direct command the Lord is giving here. ಕರ್ತನಾದ ಯೇಸು ಸ್ವಾಮಿ ಕೊಡುವಂತ ನೇರವಾದ ಆ ಒಂದು ಶಿಷ್ಯತ್ವದ ಕರೆಯನ್ನು ಗಮನಿಸಿ. ಯಾವನಾದರೂ, no matter who you are,
ನೀವು ಯಾವ ವ್ಯಕ್ತಿಯಾದರೂ ಸರಿ. ಸ್ವಾಮಿ ಹೇಳುತ್ತಾನೆ, ಯಾವನಾದರೂ ನನ್ನ ಹಿಂದೆ ಬರಲು ಇಚ್ಛಿಸುವುದಾದ, ಲೂಕ 8ನೇ ಅಧ್ಯಾಯದಲ್ಲಿ ಸ್ವಾಮಿ, 9ನೇ ಅಧ್ಯಾಯದಲ್ಲಿ ಸ್ವಾಮಿ ಇದನ್ನ ಹೇಳುತ್ತಾನೆ. ಅವನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ದಿನಾ ಬರದ ಹೊರತು, ಅಥವಾ ದಿನಾಲು ಬರದೇ ಹೊರತು ನನ್ನ ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಸ್ವಾಮಿ ಕಡ್ಡಾಯವಾಗಿ ಹೇಳುತ್ತಾರೆ ನೋಡ್ರಿ. So it is a walk daily with Jesus. How? Taking up your cross. When you believe Christ as your Savior, you are taking the cross. That is the gift God gives you for believing in Him. And you have to carry it daily. And not just sit down there, but walk with Him. Walk after Him. ನಾವು ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನಾಗಿ ನಾವು ಹೃದಯಪೂರ್ವಕವಾಗಿ ನಂಬಿ ಸ್ವೀಕಾರ ಮಾಡಿಕೊಂಡ ಕೂಡಲೇ ದೇವರು ನಮಗೆ ಶಿಲುಬೆಯ ಅನುಭವಕ್ಕೆ ನಡೆಸ್ತಾನೆ. ಅದು ಹಿಂಸೆಯಾಗಬಹುದು, ಅವಮಾನಬಹುದು, ನಷ್ಟವಾಗಬಹುದು, ಅದು ಯಾವುದೇ ರೀತಿಯ ಒಂದು ತೊಂದರೆಯಾದರೂ ಅದು ನಂಬಿಕೆ ನಿಮಿತ್ತವಾಗಿ ನಿಮಗೆ ಎದುರಿಸಬೇಕಾಗಿ ಬಂದರೆ ಅದು ಶಿಲುಬೆ ಎಂದು ನೀವು ಭಾವಿಸಿಕೊಂಡು ಅದನ್ನು ಹೊತ್ತುಕೊಂಡು ಕೂತುಕೊಳ್ಳದೆ ನಿಮ್ಮನ್ನು ಪರಲೋಕದಲ್ಲಿ ಕೂಡಿಸಿದ ಕ್ರಿಸ್ತ ಯೇಸುವನ್ನ ದಿನಾನು ನಿಮಗೆ ಅನುಗ್ರಹಿಸಿದ ನಂಬಿಕೆಯ ನಿಮಿತ್ತವಾಗಿ ಉಂಟಾಗುವ ಶಿಲುಬೆಯನ್ನ ಹೊತ್ತುಕೊಂಡು ಕರ್ತನನ್ನು ಹಿಂಬಾಲಿಸಬೇಕು. ಹಾಗೆ ಹಿಂಬಾಲಿಸದಿದ್ದರೆ ನೀವು ಆತನ ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂದು ಸ್ವಾಮಿ ಹೇಳ್ತಾರೆ. ದಿಸ್ ಇಸ್ ದ ಕಾಸ್ಟ್ ಆಫ್ ಡಿಸೈಪಲ್ಶಿಪ್. ಶಿಷ್ಯತ್ವದ ಅತಿ ದೊಡ್ಡ ಬೆಲೆಯಾಗಿದೆ ಇದು. ಹಾಗಾದ್ರೆ ಹಿಂಸೆ, ಕಷ್ಟ, ಅವಮಾನ, ಉಪದ್ರವಗಳು, ವೇದನೆಗಳು ಇವೆಲ್ಲವೂ ನಂಬಿಕೆ ನಿಮಿತ್ತವಾಗಿ, ಕ್ರಿಸ್ತನ ಮೇಲೆ ಇಟ್ಟ ನಂಬಿಕೆ ನಿಮಿತ್ತವಾಗಿ, ಸುವಾರ್ತೆಯನ್ನು ಅನುಸರಿಸುವುದರ ನಿಮಿತ್ತವಾಗಿ ಈ ಎಲ್ಲ ಅನುಭವ ನಮಗೆ ಸಂಭವಿಸುವುದಾದರೆ ನಾವು ಭಾಗ್ಯವಂತರು ಎಂದು ಎಣಿಸಿಕೊಂಡು ನಾವು ಸಂತೋಷ ಪಡಬೇಕು. ಅಷ್ಟೇ ಅಲ್ಲ, ಕ್ರಿಸ್ತನನ್ನು ಹಿಂಬಾಲಿಸಬೇಕು, ದಿನಾಲು ಹಿಂಬಾಲಿಸಬೇಕು. ಯಾಕಂದ್ರೆ ಶಿಲುಬೆ ನಾವು ದಿನಾಲು ಹೊತ್ಕೊಬೇಕು. ಯಾವಾಗಲೂ ಒಮ್ಮೆ ಎಲ್ಲ ಶಿಲುಬೆ ಹೊತ್ಕೋಬೇಕಾದ್ರೆ ದಿನಾಲು ಹೊತ್ಕೋಬೇಕು. ಹಾಗಾದ್ರೆ ಒಬ್ಬ ವಿಶ್ವಾಸಿಗೆ ಹಿಂಸೆ ಎಂಬುದು ಯಾವಾಗಲೂ ಒಮ್ಮೆ ಸಂಭವಿಸುವಂತದ್ದಲ್ಲ, ದಿನಾಲು ಸಂಭವಿಸುತ್ತದೆ ಎಂದು ಅರ್ಥ. ಅಂದ್ರೆ ದಿನಾಲು ನಾವು ಅವಮಾನಕ್ಕೆ ಗುರಿಯಾಗಬಹುದು. ಅವರನ್ನು ಹೇಳುತ್ತಾನೆ ಅಪೊಸ್ತಲರ ಕೃತ್ಯಗಳಲ್ಲಿ, ಕರ್ತನೇ, ನಾವು ನಿನ್ನ ನಿಮಿತ್ತವಾಗಿ ಕೊಯ್ಯಲುವುದಕ್ಕೋಸ್ಕರ ಎಳಕೊಂಡು ಹೋಗುವ ಕುರಿಗಳಂತೆ ನಾವು ದಿನಾಲು ದುಃಖಕ್ಕೆ ಒಳಗಾಗುತ್ತಾ ಇದ್ದೇವೆ, ಹಿಂಸೆಗೆ ಒಳಗಾಗುತ್ತಾ ಇದ್ದೇವೆ. ಇದು ಮೊದಲನೇ ಶತಮಾನದ ವಿಶ್ವಾಸಿಗಳ ಅನುಭವ ಆಗಿತ್ತು. ಇದು ಇವತ್ತಿನ ವಿಶ್ವಾಸಿಗಳ ಅನುಭವ ಕೂಡ ಆಗದರೆ ನಾವು ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅವರು ಮೊದಲನೇ ಶತಮಾನದ ವಿಶ್ವಾಸಿಗಳು, ಅವರು ಕ್ರಿಸ್ತನ ನಿಮಿತ್ತ, ಆತನಲ್ಲಿದ್ದ ನಂಬಿಕೆ ನಿಮಿತ್ತ ಅವರು ಕುರಿಗಳಂತೆ ಹಿಂಸೆಗೆ ಒಳಪಡುತ್ತಾ. ಈಗ ಈ ಪತ್ರಿಕೆಯಲ್ಲಿ ದೇವ ಜನರ ನಡತೆ ಕುರಿತು ಪ್ರಬೋಧಿಸುತ್ತಿರುವ ಈ ವಚನಗಳನ್ನು ನೀವು ಗಮನಿಸಿ ನೋಡ್ರಿ. ಒಂದನೇದಾಗಿ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು, ದೇವರ ಕರೆಗೆ ಯೋಗ್ಯರಾಗಿ. ದ ಫಸ್ಟ್ ಒನ್, ವಿ ಮಸ್ಟ್ ವಾಕ್ ವರ್ದಿ ಆಫ್ ಹಿಸ್ ಕಾಲ್. ದೇವರು ನಮ್ಮನ್ನು ಕರೆದಿದ್ದಾನೆ ಪರಲೋಕ ರಾಜ್ಯಕ್ಕೆ, ಪರಿಶುದ್ಧ ಜೀವಿತಕ್ಕೆ, ಕ್ರಿಸ್ತನೊಂದಿಗೆ ನಡೆಯುವುದಕ್ಕಾಗಿ. ಈ ಕರೆಯನ್ನ ನಾವು ಪಡೆದುಕೊಂಡ ನಂತರ ಅದಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ನಮ್ಮ ನಡತೆಯಲ್ಲಿ ಒಂದು ಯೋಗ್ಯತೆ ಇರಬೇಕು. ಅಯೋಗ್ಯವಾಗಿ ನಡೆಯಬಾರದು. ಅನೇಕರು ನಡೆಯುತ್ತಾರೆ, ಆದರೆ ಅವರು ಅಯೋಗ್ಯವಾಗಿ ನಡೆಯುತ್ತಾರೆ. ಅದಕ್ಕೆ ಪೌಲ ಹೇಳುತ್ತಾನೆ, ಯೋಗ್ಯರಾಗಿ, ನಿಮ್ಮ ಕರೆಗೆ ಯೋಗ್ಯವಾದ ರೀತಿ. ಯಾಕೆ? ನಮ್ಮನ್ನು ಕರೆದವನು ಯೋಗ್ಯನಾಗಿದ್ದಾನೆ. The one who called you and me to walk with him
to follow him. He is the worthy Lord. ಆತನು ಯೋಗ್ಯನಾದ ಕರ್ತನಾದ ಕಾರಣ ಆ ಕರ್ತನಿಗೆ ಯೋಗ್ಯರಾಗಿ ನಾವು ನಡೆದುಕೊಳ್ಳಬೇಕು. ಈ ಲೋಕದ ಜೀವನ, ಈ ಲೋಕದ ನಡವಳಿಕೆಯಲ್ಲಿ ನಾವು ನಮ್ಮನ್ನು ಕರೆದ ಕರ್ತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ನಮ್ಮ ಯೋಗ್ಯತೆಗೆ ತಕ್ಕಂತೆ ಅಲ್ಲ, ಬದಲಾಗಿ ನಮ್ಮನ್ನು ಕರೆದಾತನ ಯೋಗ್ಯತೆಗೆ ತಕ್ಕಂತೆ ನಡೆದುಕೊಳ್ಳಬೇಕು. This is very important. Many people walk according to their worthiness. But when we come to God, we have nothing to boast about our worth. We are worthless. We must understand that. And He is worthy. ಯೇಸು ನಮ್ಮ ರಕ್ಷಕನು, ಆತನೊಬ್ಬನೇ ಯೋಗ್ಯ. ಆತನ ಯೋಗ್ಯತೆಗೆ ತಕ್ಕಂತೆ ನಾವು ನಡೆದಬೇಕು. ಇದು ಒಂದನೇ ವಿಷಯ. ಇದು 4ನೇ ಅಧ್ಯಾಯದ 1ನೇ ವಚನದಲ್ಲಿ ಪೌಲ ಹೇಳ್ತಾನೆ. ಎರಡನೇದಾಗಿ ನೋಡ್ರಿ, 2ನೇ ಅಧ್ಯಾಯದ 20ನೇ ವಚನ. Secondly, Paul is telling in this epistle, chapter 2 and verse 10. You know what it says? 2ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ, for we are his workmanship, created in Christ Jesus for good work, which God prepared beforehand that we should walk. We should walk. ನೋಡ್ರಿ ಆ ವಚನ. ನಾನು ಹೇಳಿದೆ, ಪ್ರತಿಯೊಂದು ಅಧ್ಯಾಯಗಳಲ್ಲಿ ಅಥವಾ ಈ ಪತ್ರದಲ್ಲಿ ಅನೇಕ ಕಡೆಗಳಲ್ಲಿ ಪೌಲನು ನಡತೆಯ ಕುರಿತಾಗಿ ಕೂಡ ಹೇಳುತ್ತಾನೆ. ಸೊ ನಾವು ಹೇಗೆ ನಡೆಯಬೇಕು? ನಾವು ಆತನಿಗೆ ಮೊದಲು ತನ್ನ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಎರಡನೇದಾಗಿ ನಾವು ಸತ್ಕ್ರಿಯೆಗಳನ್ನು ನಡೆಸುವವರಾಗಿ ನಡೆಯಬೇಕು. ಸತ್ಕ್ರಿಯೆಗಳನ್ನು ನಡೆಸುವವರಾಗಿ. We must do good works. We must do good works. Chapter 2 ನಾವು ಗಮನಿಸುವಾಗ ಇದೇ ಎಫೆಸ ಪತ್ರ 2ನೇ ಅಧ್ಯಾಯದ 10ನೇ ವಚನದಲ್ಲಿ 9ನೇ ವಾಕ್ಯದಲ್ಲಿ, not of works lest anyone should boast, for we are his workmanship, created in Jesus Christ for good works, which God prepared beforehand that we should walk in them. ನಾವು ಸತ್ಕ್ರಿಯೆಗಳನ್ನು ಮಾಡುವುದರ ಮೂಲಕ ಪಾಪ ಪರಿಹಾರ ಹೊಂದಲಿಕ್ಕೆ ಸಾಧ್ಯ, ಮೋಕ್ಷ ಪ್ರಾಪ್ತರಾಗುವುದಕ್ಕೆ ಸಾಧ್ಯವಿಲ್ಲ, ಅಥವಾ ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ ಎಂಬುದಾಗಿ ಇದೇ ಪತ್ರದಲ್ಲಿ ಪೌಲನು ಹೇಳುತ್ತಾನೆ 8ನೇ ವಾಕ್ಯದಲ್ಲಿ. For by grace you have been saved through faith, and know that not of yourself, it is the gift of God. ನೀವು ಕೃಪೆ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದ್ದೀರಿ. ಆಮೆನ್. ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದ್ದೀರಿ. ಆದ ಕಾರಣ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಇದು ದೇವರ ಕೃಪೆಯಾಗಿದೆ. ಈ ಕೃಪೆಯನ್ನು ಅನುಭವಿಸುವಾಗ ನಾವು ಆ ಕೃಪೆಗೆ ತಕ್ಕಂತೆ ನಡ್ಕೊಳ್ಳೋದಂದ್ರೆ ಅರ್ಥ ಏನು? ಅದಕ್ಕೆ ತಕ್ಕಂತೆ ನಡೆದುಕೊಳ್ಳೋದಂದ್ರೆ ನಮ್ಮನ್ನು ಹೊಸ ಸೃಷ್ಟಿಯಾಗಿ ದೇವರು ರೂಪಾಂತರಿಸಿದ್ದಾನೆ ನಮ್ಮ ಒಳಗಡೆ, ನಮ್ಮ ಆತ್ಮ ಮತ್ತು ಪ್ರಾಣದಲ್ಲಿ. ಆದ ಕಾರಣ ನಾವು ಒಳ್ಳೆಯವನಾದ ದೇವರ ಗುಣವನ್ನು ಹೊಂದಿದವರಾದ್ದರಿಂದ ಒಳ್ಳೆಯದನ್ನು ಮಾಡುವವರಾಗಬೇಕು. ಒಳ್ಳೆಯದನ್ನು ಮಾಡಿ ಯಾರು ಪರಲೋಕ ಸೇರಲ್ಲ, ಬಟ್ ಪರಲೋಕಕ್ಕೆ ಕರೆಯಲ್ಪಟ್ಟವರೆಲ್ಲರೂ ಈ ಲೋಕ ಜೀವನದಲ್ಲಿ ಒಳ್ಳೆಯದನ್ನು ಮಾಡುತ್ತಾ ಪರಲೋಕ ಸೇರುವ ತನಕ ಒಳ್ಳೆಯದನ್ನು ಮಾಡುತ್ತಾ ಸತ್ಕ್ರಿಯೆಗಳನ್ನು ಮಾಡುತ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆ ಕೃತ್ಯಗಳನ್ನು ಮಾಡುತ್ತಾ ದೇವರ ಗುಣಲಕ್ಷಣಗಳನ್ನ ಈ ಲೋಕದಲ್ಲಿ ದೇವ ಜನರ ಮುಂದೆಯೂ ಅನ್ಯ ಜನರ ಮುಂದೆಯೂ ನಾವು ತೋರಿಸಿಕೊಡಬೇಕು. ಇದು ಪೌಲನು ನಮಗೆ ಹೇಳುವಂತ ಪ್ರಬೋಧನೆಯ ಮಾತು. ಅರ್ಥ ಆಯ್ತಲ್ಲ? ದಿಸ್ ಇಸ್ ಅ ಸೆಕೆಂಡ್ ನೇಚರ್ ಆಫ್ ಅವರ್ ವಾಕ್. ಮೊದಲನೇದು ನಾವು ದೇವರ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಎರಡನೇದಾಗಿ ಸತ್ಕ್ರಿಯೆಗಳನ್ನು ನಾವು ಮಾಡುತ್ತಾ ನಡೆಯಬೇಕು. ಸುಮ್ಮನೆ ನಡೆಯಬಾರದು.
ರಕ್ಷಣೆ ಹೊಂದಿದ್ದೇನೆ, ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಅಂತ ಹೇಳಿಬಿಟ್ಟು ನಾವು ನಮ್ಮ ಜೀವನವನ್ನು ಮುಂದುವರಿಸ್ಕೋಬಾರದು. ಬದಲಾಗಿ ನಾವು ಸತ್ಕ್ರಿಯೆಗಳನ್ನು ಮಾಡಬೇಕು. ಶಕ್ತಿ ಇರುವಾಗ ನಮ್ಮ ಕೈಯಲ್ಲಿ ಆದಷ್ಟು ಸತ್ಕ್ರಿಯೆಗಳು ದೇವ ಜನರಿಗೆ ಮೊದಲು, ಆಮೇಲೆ ಅನ್ಯ ಜನರು ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತದೆ. ಎಲ್ಲ ವಚನಗಳು ಓದೋದಕ್ಕೆ ನನಗೀಗ ಸಮಯವಿಲ್ಲ. ಮೂರನೇದಾಗಿ 5ನೇ ಅಧ್ಯಾಯದ 2ನೇ ವಚನ ನೋಡ್ರಿ. ಎಫೆಸ ಪತ್ರ 5 2ನೇ ವಾಕ್ಯದಲ್ಲಿ, ಚಾಪ್ಟರ್ 5 and verse 2 Paul says again about walking. ನಾವು ನಡತೆ, ನಮ್ಮ ನಡವಳಿಕೆ ಕುರಿತಾಗಿ ಪೌಲ್ ಮತ್ತೆ ಹೇಳುವಾಗ ನೀವು ಹೇಗೆ ನಡೆಯಬೇಕು, ನಡತೆಯ ಒಂದು ಗುಣಲಕ್ಷಣ. and walk in love, ಪ್ರೀತಿಯಲ್ಲಿ ನಡೆಯಿರಿ, ಪ್ರೀತಿಯಲ್ಲಿ ನಡೆಯಿರಿ. ಯೋಹಾನನು ಹೇಳುತ್ತಾನೆ, ನನ್ನ ಪ್ರಿಯರಾದ ಮಕ್ಕಳೇ, ನನ್ನ ಪ್ರಿಯರಾದ ಸಹೋದರ ಸಹೋದರಿಯರೇ, ನೀವು ಮಾತಿನಲ್ಲಿ ಮಾತ್ರ ಪ್ರೀತಿ ತೋರಿಸದೆ ಕೃತ್ಯಗಳಲ್ಲಿಯೂ ಪ್ರೀತಿಯನ್ನು ತೋರಿಸಿ. My dear brothers and sisters, do not love merely in words, but in works, by action. Love in action. ಕಾರ್ಯರೂಪದಲ್ಲಿ ಪ್ರೀತಿಯನ್ನು ತೋರಿಸಿರಿ. ವಿಶ್ವಾಸಿಗಳಿಗೆ ತೋರಿಸ್ತೀರಿ, ಅವಿಶ್ವಾಸಿಗಳಿಗೂ ತೋರಿಸಬೇಕು, ದೇವ ಜನರಿಗೂ ತೋರಿಸಬೇಕು, ಅನ್ಯ ಜನರಿಗೂ ತೋರಿಸಬೇಕು. ದಿಸ್ ಇಸ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ರಿಶ್ಚಿಯನ್ ವಾಕ್. ಕ್ರಿಸ್ತೀಯ ನಡತೆಯಲ್ಲಿ ಮೂರನೇದಾಗಿ ನಾವು ಗಮನಿಸಬೇಕಾದದ್ದು ಪ್ರೀತಿಯಲ್ಲಿ ನಡೆಯಬೇಕು. ಪ್ರತಿದಿನ ನಮ್ಮ ನಡವಳಿಕೆಯಲ್ಲಿ ಪ್ರೀತಿ ಪ್ರತಿಬಿಂಬಿಸಪಡಬೇಕು. We must exhibit godly love in our daily Christian. Amen. ನಮ್ಮ ದೈನಂದಿನದ ಕ್ರಿಸ್ತೀಯ ಜೀವನದಲ್ಲಿ, ನಡತೆಯಲ್ಲಿ ನಾವು ದೇವರ ಪ್ರೀತಿಯನ್ನು ಪ್ರಕಟಿಸುವರಾಗಬೇಕು. ಗಂಡನ ಮುಂದೆ ಹೆಂಡತಿ, ಹೆಂಡತಿಯ ಮುಂದೆ ಪತ್ನಿಯ ಮುಂದೆ ಪತಿ, ತಂದೆ ತಾಯಿಯರು ಮಕ್ಕಳ ಮುಂದೆ, ಮಕ್ಕಳು ತಂದೆ ತಾಯಿಯರ ಮುಂದೆ, ಒಡ ಹುಟ್ಟಿದವರ ಮುಂದೆ, ಬಂಧು ಬಾಂಧವರ ಮುಂದೆ, ವಿಶ್ವಾಸಿಗಳ ಮುಂದೆ, ನಮ್ಮ ಮಾತಿನಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ವರ್ತನೆಗಳಲ್ಲಿ ದೈವಿಕ ಪ್ರೀತಿ ಪ್ರವಹಿಸಬೇಕು. ದೇವರಿಗೆ ಸ್ತೋತ್ರವಾಗಿ. ಇದು ಇವತ್ತು ವಿಶ್ವಾಸಿಗಳಲ್ಲಿ ಕಡಿಮೆ ಆಗುತ್ತಾ ಬಂದಿದೆ. ಯೇಸು ಸ್ವಾಮಿ ಹೇಳಿದ ಮಾತು ಎಷ್ಟು ಸತ್ಯ ಸ್ವಾರ್ಥ. ಅಂತ್ಯ ದಿನಗಳಲ್ಲಿ ಅನೇಕರಲ್ಲಿ ಪ್ರೀತಿಯು ತಣ್ಣಗಾಗುವುದು, ಮರ ಕಟ್ಟಿದಂತೆ ಆಗುವುದು. That is very true nowadays. ಇಂದಿನ ದಿನಮಾನಗಳಲ್ಲಿ ಇದು ಸಭೆಗಳಲ್ಲಿ ನಾವು ಹೆಚ್ಚೆಚ್ಚಾಗಿ ಕಾಣ್ತಾ ಇದ್ದೀವಿ. ಅನೇಕರಲ್ಲಿ ಪ್ರೀತಿಯು ತಣ್ಣಗಾಗುತ್ತಾ ಇದೆ, ಕುಟುಂಬಗಳಲ್ಲಿ ತಣ್ಣಗಾಗುತ್ತಾ ಇದೆ. ಬರೀ ಮಾತಿನಲ್ಲಿ ಇರುವ ಪ್ರೀತಿ ಅಷ್ಟೇ ಹೊರತು ಕ್ರಿಯೆಯಲ್ಲಿ ತೋರಿಸುವಂತ ಪ್ರೀತಿಯು, ಕಾರ್ಯರೂಪದಲ್ಲಿ ತೋರಿಸುವ ಪ್ರೀತಿಯು ಬಹಳ ಕಡಿಮೆಯಾಗಿದೆ. ಪ್ರಿಯ ದೇವ ಜನರೇ, ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ನಂಬಿಕೆಯಲ್ಲಿ ಇದ್ದೇವೋ ಇಲ್ಲವೋ. ಅವಳು ಹೇಳುತ್ತಾನೆ 1 ಕೊರಿಂಥ 2ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ, ನೀವು ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರಿಶೀಲಿಸಿಕೊಳ್ಳಿರಿ. Now we have to make an examination about our true faith in Christ. ಕ್ರಿಸ್ತನಲ್ಲಿ ನಾವಿಟ್ಟಂತ ನಿಜವಾದ ಪ್ರೀತಿಯ ನಂಬಿಕೆ ಕುರಿತಾಗಿ ನಾವು ಪರೀಕ್ಷೆ ಮಾಡಬೇಕು, ಪರಿಶೀಲಿಸಬೇಕು. ಯೋಹಾನನು ಹೇಳುತ್ತಾನೆ, if anyone love, he will keep my commandments. ಯೋಹಾನ ತನ್ನ ಪತ್ರಿಕೆಯಲ್ಲಿ ಒಂದಲ್ಲ ಅನೇಕ ಕಡೆಗಳಲ್ಲಿ ಹೇಳುತ್ತಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ, ಸ್ವಾಮಿ ಹೇಳಿದ ಅದೇ ಮಾತುಗಳನ್ನ ಕೋಟ್ ಮಾಡಿ ಉದ್ಧರಣೆ ಮಾಡಿಕೊಂಡು ಯೋಹಾನ ಹೇಳುತ್ತಾನೆ. ಪ್ರೀತಿ ಅಪೊಸ್ತಲನಾದ ಯೋಹಾನನು ಪದೇ ಪದೇ ತನ್ನ ಪತ್ರಿಕೆಗಳಲ್ಲಿ, ಅಷ್ಟೇ ಮಾತ್ರವಲ್ಲ ಸುವಾರ್ತೆಯಲ್ಲಿ ಕೂಡ ಹೇಳುವಂಥದ್ದು ಪ್ರೀತಿಯ ಗುರುತಾಗಿದೆ ದೇವರ ಆಜ್ಞೆಗಳ ಅನುಸರಣೆ. ನೀವು ನನ್ನನ್ನು ಪ್ರೀತಿಸುವುದಾದರೆ
ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಪ್ರೀತಿಯ ಒಂದು ಗುರುತು ದೇವರ ಆಜ್ಞೆಗಳನ್ನು ಅನುಸರಿಸುವುದಾಗಿದೆ, ದೇವರ ಕಟ್ಟಳೆಗಳನ್ನ ಕೈಕೊಂಡು ನಡೆಯುವುದಾಗಿದೆ. ಇವತ್ತು ಅನೇಕರು ಹೇಳುತ್ತಾರೆ, ನಾನು ದೇವರನ್ನು ಪ್ರೀತಿಸ್ತೇನೆ, ಆದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ಅವರಿಗೆ ಮನಸ್ಸಿಲ್ಲ. ಸಣ್ಣ ಸಣ್ಣ ವಿಷಯಗಳಾದರೂ ಸರಿ, ಚಿಕ್ಕ ಚಿಕ್ಕ ಆಜ್ಞೆಗಳಾದರೂ ಸರಿ, ನಮ್ಮ ಲೆಕ್ಕದಲ್ಲಿ ಅದು ಚಿಕ್ಕ, ಆದರೆ ದೇವರ ಲೆಕ್ಕದಲ್ಲಿ ಅದು ದೊಡ್ಡ ಆಜ್ಞೆ ಎಂಬುದಾಗಿ ದೇವರು ಹೇಳುತ್ತಾರೆ. ಯೋಹಾನ 10ನೇ ಸುವಾರ್ತೆ ಸ್ವಾಮಿ ಹೇಳಿದ್ದಾನೆ 7ನೇ, ನಮ್ಮ ದೃಷ್ಟಿಯಲ್ಲಿ ಚಿಕ್ಕ ಚಿಕ್ಕ ಆಜ್ಞೆ ಎಂಬುದಾಗಿ ನಾವು ಅಂದುಕೊಂಡದ್ದು, ದೇವರ ದೃಷ್ಟಿಯಲ್ಲಿ ಅದು ದೊಡ್ಡ ಆಜ್ಞೆ. ಅದಕ್ಕೆ ನಾವು ಲೆಕ್ಕ ಕೊಡಬೇಕು. ಸೊ ದೇವರು ಹೇಳುತ್ತಾನೆ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ದೇವರ ಆಜ್ಞೆಗಳು ಲಘುವಾಗಿ, ಅದು ಭಾರವಾದವುಗಳಲ್ಲ ಅಂತ ಯೋಹಾನನ ಪತ್ರಿಕೆಯಲ್ಲಿ ಯೋಹಾನ ಮೂಲಕ ಸ್ವಾಮಿ ತಿಳಿಸಿದ್ದಾರೆ. ದೇವರ ಆಜ್ಞೆಗಳು, ಕಟ್ಟಳೆಗಳು ಅದು ಬಹಳ ಲಘುವಾಗಿದೆ. ಅದನ್ನ ಕೈಕೊಂಡು ನಡೆಯುವುದಕ್ಕೆ ನಾವು ಮನಸ್ಸು ಮಾಡುವಾಗ ಅದು ಲಘುವಾಗಿ ನಮಗೆ ತೋರಿ ಬರ್ತದೆ, ಇಲ್ಲವಾದ್ರೆ ಅದು ಭಾರವಾಗಿ ಕಾಣಿಸ್ತದೆ. ಅದಕ್ಕೆ ಯೋಹಾನ ಹೇಳುತ್ತಾನೆ, ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಪ್ರೀತಿಯ ಆ ಒಂದು ಆಳ, ಪ್ರೀತಿಯ ಅಗಲ, ಪ್ರೀತಿಯ ಎತ್ತರ, ಪ್ರೀತಿಯ ಉದ್ದ ತಿಳಿದುಕೊಂಡಂತ ಯೋಹಾನನ್ ದೇವರಿಗಿಷ್ಟ. ಈ ಯೋಹಾನನ್ನ ಹಾಗೆ ಪೌಲನು ಕೂಡ ಅದನ್ನೇ ಆಶಿಸಪಟ್ಟ. ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಪೌಲನ ಪ್ರಾರ್ಥನೆಯಾಗಿತ್ತು. 3ನೇ ಅಧ್ಯಾಯದಲ್ಲಿ ಎಫೆಸರ ಪತ್ರದಲ್ಲಿ ಕೊಂಡಿರುತ್ತಾನೆ, ದೇವರ ಪ್ರೀತಿಯ ಆ ಒಂದು ಶ್ರೇಷ್ಠತೆಯನ್ನು ನಾನು ತಿಳ್ಕೋಬೇಕು ಎಂಬುದಾಗಿ ಹೇಳುತ್ತಾನೆ. ಈಗ 4ನೇದಾಗಿ ನಮ್ಮ ನಡತೆಯಲ್ಲಿ ನಾವು ಅನುಸರಿಸಬೇಕಾದದ್ದು, ಬೆಳಕಿನವರಂತೆ ನಾವು ನಡೆಯಬೇಕು. 5ನೇ ಅಧ್ಯಾಯದ 8ನೇ ವಚನ, ಚಾಪ್ಟರ್ 5 and verse 8 says, walk as children of light. ಬೆಳಕಿನ ಸಂತತಿಯವರಾಗಿ ನಡೆದುಕೊಳ್ಳಬೇಕು. ಈ ಕತ್ತಲೆಯ ಲೋಕದಲ್ಲಿ, ಪಾಪದ ಲೋಕದಲ್ಲಿ, ದುರ್ಮಾರ್ಗತನದಿಂದ ತುಂಬಿದ ಈ ಲೋಕದಲ್ಲಿ ನಾವು ಅವರ ಜೊತೆಗೆ ಇಚ್ಚೋಡಾಗಿ ನಡೆಯಬಾರದು. ಹಾಗಾಗಿ ನಾವು ಬೆಳಕಿನ ಮಕ್ಕಳು. ಯಾಕಂದ್ರೆ ಬೆಳಕಾಗಿರತಕ್ಕಂಥ ದೇವರಲ್ಲಿ ನಂಬಿಕೆ ಇಟ್ಟಂತ ನಾವು, ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ ಎಂದು ಹೇಳಿದ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಂತ ನಾವು ಆತನ ಮಕ್ಕಳಾಗಿ ನಡೆದುಕೊಳ್ಳಬೇಕು. ಆತನನ್ನು ಹಿಂಬಾಲಿಸುವ ನಾವು, ಆಮೆನ್. ಆತನ ಹೆಜ್ಜೆಯ ಜಾಡಿನಲ್ಲಿ ಆತನನ್ನು ಹಿಂಬಾಲಿಸಿಕೊಳ್ಳುವ ನಾವು ಆತನು ನಡೆದಂತೆ ನಡೆಯಬೇಕು ಅಂತ ಬರೆದ. ಸೊ ಆತನು ಬೆಳಕಾಗಿದ್ದನು, ಕತ್ತಲೆಯಲ್ಲಿ ಯಾವತ್ತೂ ನಡೆದಿಲ್ಲ. ಒಂದು ಕ್ಷಣ ಮಾತ್ರಕ್ಕೂ ಕತ್ತಲೆಯಲ್ಲಿ ನಡೆದಿಲ್ಲ. ಆದ್ರೆ ನಾನು ಮತ್ತು ನಾವು ಎಷ್ಟೋ ಸಲ ಕತ್ತಲೆಯೊಂದಿಗೆ ಹೊಂದಿಕೊಳ್ಳುತ್ತೇವಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಪಶ್ಚಾತ್ತಾಪ ಪಡಬೇಕು. ದೇವರಿಗೆ ಎಷ್ಟು ದುಃಖವಾಗಿರಬೇಕು ನಾವು ಕತ್ತಲೊಟ್ಟಿಗೆ ಸೇರಿಕೊಂಡಾಗ, ಪಾಪದೊಟ್ಟಿಗೆ ಸೇರಿಕೊಂಡಾಗ, ಪಾಪಕ್ಕೆ ಕಾರಣನಾದ ಕತ್ತಲೆಯ ಯಜಮಾನನಾದ ಸೈತಾನೊಟ್ಟಿಗೆ ಕೈ ಜೋಡಿಸಿಕೊಂಡಾಗ ಬೆಳಕಾಗಿರುವ ಕತ್ತನು ಎಷ್ಟೊಂದು ಕಷ್ಟಕ್ಕೊಳಗಾಗಿರಬಹುದು, ನೋವಿಗೊಳಗಾಗಿರಬಹುದು. ದೇವ ಜನರೇ, ನಾವು ಬೆಳಕಿನವರಾದ ಕಾರಣ, ಬೆಳಕಿನ ಸಂತತಿಯವರಾದ ಕಾರಣ ನಾವು ಬೆಳಕಾಗಿ ನಡೆಯಬೇಕು. ನಾವು ಪ್ರತಿಯೊಬ್ಬರು ಬೆಳಕು. ಸ್ವಾಮಿ ಹೇಳಿದ್ದಾನೆ ಮತ್ತಾಯನ ಸುವಾರ್ತೆ, ನಾನು ಬೆಳಕಾಗಿದ್ದೇನೆ, ನೀವು ಬೆಳಕಾಗಿದ್ದೇನೆ. ಸೊ ಬೆಳಕು ಕತ್ತಲನ್ನು ಪ್ರಕಾಶಪಡಿಸುತ್ತದೆ. ಕತ್ತಲನ್ನು ಬೆಳಕು ಪ್ರಕಾಶ ಮಾಡುತ್ತದೆ. ಬೆಳಕು ಕತ್ತಲನ್ನು ಇಲ್ಲದಂತೆ ಮಾಡುತ್ತೆ. ಕತ್ತಲು ಬೆಳಕನ್ನು ಮುಸುಕ ಆಗಲಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾನೆ. ಮುಸುಕಲಿಕ್ಕೆ ಯಾವ ಕಾರಣಕ್ಕೂ ಕತ್ತಲಿಗೆ ಶಕ್ತಿ. ಸೈತಾನ್ ಯಾವ ಕಾರ್ಯದಲ್ಲಿಯೂ ಯಾವುದರ ಮೂಲಕವಾಗಿ ಬೆಳಕನ್ನ
ಕತ್ತಲು ಮಾಡಕ್ಕೆ ಸಾಧ್ಯನೇ ಇಲ್ಲ. ಬೆಳಕಾಗಿರುವ ನಾನು ನೀವು ಎಷ್ಟು ಹುಷಾರಾಗಿ ಈ ದಿವಸಗಳಲ್ಲಿ ನಮ್ಮ ಬೆಳಕಾಗಿರುವ ಕರ್ತನಾದ ಯೇಸುವನ್ನು ಹಿಂಬಾಲಿಸಬೇಕಾಗಿದೆ. ಆತನ ಜೊತೆಯಾಗಿ ನಾವು ನಡೆದುಕೊಳ್ಳಬೇಕಾಗಿದೆ. ಆರನೇದಾಗಿ ನಾನು ಹೇಳಿದ ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಈಗ 5ನೇದಾಗಿ ನಾವು ಜ್ಞಾನವಂತರಾಗಿ ನಡೆದುಕೊಳ್ಳಬೇಕು. 5ನೇ ಅಧ್ಯಾಯದ 15ನೇ ವಚನ ಹೇಳುತ್ತದೆ, 5:15 ಎಫೆಸ ಪತ್ರ 5:15 See then that you walk circumspectly, not as fools but the wise. ನಾವು 4 ಮತ್ತು 14 ಮತ್ತು 5ನೇ ಅಧ್ಯಾಯಗಳನ್ನು ಒಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಈಗ 4ನೇ ಅಧ್ಯಾಯದಲ್ಲಿ ನಡತೆ ಕುರಿತಾಗಿ ಹೇಳ್ತಾ ಇದೆ, 5ನೇ ಅಧ್ಯಾಯದಲ್ಲಿಯೂ ಕ್ರಿಸ್ತಿಯ ನಡತೆ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕ್ರಿಸ್ತಿಯ ನಡತೆಯಲ್ಲಿ 5ನೇದಾಗಿ ನಾವು ಹೇಗೆ ನಡೆಯಬೇಕು, ನಡತೆಯಲ್ಲಿ ಪ್ರಾಮುಖ್ಯವಾಗಿ ಗಮನಿಸಬೇಕಾದ 5ನೇ ಸಂಗತಿ, ನಾವು ಜ್ಞಾನದಂತರಾಗಿ ನಡೆದುಕೊಳ್ಳಬೇಕು, ಅಜ್ಞಾನಿಗಳಾಗಿ ನಡೆದುಕೊಳ್ಳಬಾರದು. ಕಾಲವು ಕೆಟ್ಟವುಗಳಾಗಿರುವುದರಿಂದ ಎಂಬುದಾಗಿ ಇದೇ ಪತ್ರದಲ್ಲಿ ಪೌಲನು ಹೇಳುತ್ತಾನೆ. ಹಾಗೆ ಪೌಲನು ಹೇಳುತ್ತಾ ಇದ್ದಾನೆ ಈ ವಚನದಲ್ಲಿ, ನೀವು ಹೇಗೆ ನಡೆಯಬೇಕು 15ನೇ ವಾಕ್ಯದಲ್ಲಿ. ಯಾಕಂದ್ರೆ ಕಾಲವು ಕೆಟ್ಟವುಗಳು 16ನೇ ವಾಕ್ಯದಲ್ಲಿ. ಓಕೆ, ಸೊ ದ ಡೇಸ್ ಆರ್ ಈವಿಲ್, ಅಥವಾ these days are controlled by the evil forces. ಕೆಟ್ಟತನದ ಆತ್ಮದಿಂದ ಈ ಜಗತ್ತು ನಿಯಂತ್ರಿಸಲ್ಪಟ್ಟಿದೆ. ಆದ ಕಾರಣ ನಾವು ಬುದ್ಧಿ ಇಲ್ಲದವರಾಗಿ ನಡೆಯಬಾರದು, ಜ್ಞಾನಹೀನರಾಗಿ ನಡೆಯಬಾರದು. ದೇವರಿಗೆ ಸ್ತೋತ್ರ. ಈ ದಿನಮಾನಗಳಲ್ಲಿ ಪ್ರತ್ಯೇಕವಾಗಿ ಕತ್ತಲು ಇವತ್ತು ಅನೇಕ ರೀತಿಯಲ್ಲಿ ನಮ್ಮ ತಲೆಯನ್ನು, ನಮ್ಮ ಜ್ಞಾನವನ್ನು, ನಮ್ಮ ಬುದ್ಧಿಯನ್ನು ಕೆಡಿಸ್ತಾ ಇದ್ದಾರೆ. ಈ ಒಂದು ಕಂಪ್ಯೂಟರ್ ಯುಗದಲ್ಲಿ, ಈ ಒಂದು ಮೊಬೈಲ್ ಫೋನಿನ ಕಾಲಘಟ್ಟದಲ್ಲಿ ಪ್ರತ್ಯೇಕವಾದ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಈ ಕಾಲದಲ್ಲಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅವರು ಎಷ್ಟೊಂದು ತಪ್ಪು ದಾರಿಯಲ್ಲಿದ್ದಾರೆ ಎಂಬುದು ನಾವು ಅನೇಕ ಬಾರಿ ತಿಳ್ಕೊಂಡಿದ್ದಾರೆ. ಅವರು ತಮ್ಮ ಕಂಪ್ಯೂಟರ್ನಲ್ಲಿ, ತಮ್ಮ ಫೋನಿನಲ್ಲಿ ಏನೆಲ್ಲ ನೋಡುತ್ತಾ ಇದ್ದಾರೆ, ಏನೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ಇದರ ಬಗ್ಗೆ ನಿಮಗೆ ಚಿಂತೆ ಇದೆಯಾ? ನಿಮಗೆ ಒಂದು ಪ್ರಜ್ಞೆ ಇದೆಯಾ? ಕೆಲವು ತಂದೆ ತಾಯರು ಮಕ್ಕಳಿಗೆ ಫೋನ್ ಕೊಡಿಸಿದ್ದಾರೆ. 5, 6, 8, 10 ವಯಸ್ಸಿನ ಪ್ರಾಯ ಕೂಡ ಬಂದಿಲ್ಲ, 10 ವಯಸ್ಸು ಕೂಡ ಇಲ್ಲ, ಆದ್ರೂ ಕೂಡ ಅವರಿಗೆ ಟಚ್ ಸ್ಕ್ರೀನ್ ಫೋನ್ ಕೊಡಿಸ್ತಾರೆ. 20,000 ರೂಪಾಯಿದು ಅಥವಾ 10,000ದಿಂದ 20,000 ಅಥವಾ 30,000ದವರೆಗೆ ಬೆಲೆ ಬಾಳುವಂತ ಉತ್ತಮ ಫೋನ್ಗಳನ್ನು ಕೊಡುತ್ತಾರೆ. ಇಂಟರ್ನೆಟ್ ಕನೆಕ್ಷನ್ ಕೊಡಿಸ್ತಾರೆ. ಅವ್ರು ಕೆಲವು ತಂದೆ ತಾಯಿ ಹೇಳ್ತಾರೋ, ನನ್ನ ಮಕ್ಕಳು ಅವ್ರು ಎಷ್ಟು ಚೆನ್ನಾಗಿ ಆಡುತ್ತಾರೆ ಫೋನ್ನಲ್ಲಿ, ಅವರು ಬ್ಲೂ ವೇಲ್ ಆಡುತ್ತಾರೆ, ಅವರು ಇನ್ನು ಕೆಲವು ಆಟಗಳನ್ನ ಆಡುತ್ತಾರೆ, ಅವರು ದೆವ್ವಗಳ ಆಟ ಆಡುತ್ತಾರೆ, ಅವರು ಶೂಟಿಂಗ್ ಆಟ ಆಡುತ್ತಾರೆ, ಡ್ರೈವಿಂಗ್ ಆಟ ಆಡುತ್ತಾರೆ. ಇದೆಲ್ಲ ಹೇಳುವ ಹೆಮ್ಮೆಯಿಂದ ಹೇಳುವಂತ ತಂದೆ ತಾಯಿ ಇರ್ತಾರೆ. ಆದರೆ ಅದ್ರ ಜೊತೆಯಲ್ಲಿ ಅವರ ಮನಸ್ಸು ಸೈತಾನನ ಕೈಯಲ್ಲಿ ಇದೆ ಎಂಬುದು ನೀವು ಕೆಲವೊಮ್ಮೆ ಮರೆತು ಬಿಟ್ಟಿದ್ದೀರ. ಇವತ್ತು ಒಬ್ಬ ಪಾಸ್ಟರ್ ಹೇಳ್ತಾ ಇದ್ದಾರೆ, ಬೆಳಿಗ್ಗೆ ಶಾಲೆಗೆ ಹೋದ 8ನೇ ತರಗತಿಯಲ್ಲಿ ಓದುವಂತ ಹುಡುಗಿ, ಅವಳು ಶಾಲೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದಳು. ಆದರೆ ಅವಳು ತಾಯಿಯ ಫೋನಿನಿಂದ ಅವಳ ಮಿಸ್ಸಿಗೆ, ಮೇಡಮಿಗೆ ಮೆಸೇಜ್ ಕಳಿಸಿದ್ರು, ನನಗೆ ಹುಷಾರಿಲ್ಲ, ಇವತ್ತು ನನ್ನ ಮಗಳು ಶಾಲೆಗೆ ಬರುವುದಿಲ್ಲ, ನನ್ನ ಮಗಳಿಗೆ ಹುಷಾರಿಲ್ಲ ಕಾರಣ ಅವಳು ಶಾಲೆಗೆ ಬರುವುದಿಲ್ಲ ಎಂದು ಅವಳು ಮೆಸೇಜ್ ಕಳಿಸಿದ ನಂತರ ಮಮ್ಮಿಯ ಫೋನಿನಿಂದ
ಅವಳಿಗೆ ಫೋನ್ ಇಲ್ಲ, ಮಮ್ಮಿಯ ಫೋನಿನಿಂದ ಕಳಿಸಿದ ನೋಡ್ರಿ. ಆಮೇಲೆ ಅವಳು ಶಾಲೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋದಳು. ಆದರೆ ಅವಳು ಹೋದದು ಶಾಲೆಗಲ್ಲ. ಅದನ್ನು ನೋಡಿದಂತ ಈ ಮಗಳಿನ ತಂದೆಯ ಸ್ನೇಹಿತನು ಫೋನ್ ಮಾಡಿ ಕೇಳಿದ್ವಿ, ಏನಪ್ಪಾ ನಿನ್ ಮಗಳು ಇವತ್ತು ಶಾಲೆಗೆ ಹೋದಲ್ಲ? ಹೋದಲ್ಲ, ಬೆಳಿಗ್ಗೆನೆ ಹೋದಳು ಅಂತ. ಹಾಗಾದ್ರೆ ಬನ್ನಿ, ಬೇಗ ಬನ್ನಿ, ನಾನು ನಿನಗೆ ತೋರಿಸ್ತೇನೆ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ. ಈ ಅಪ್ಪನಿಗೆ ಬಹಳ ಚಿಂತೆ ಆಯ್ತು. ತಕ್ಷಣವೇ ಸ್ನೇಹಿತನ ಕರೆಯನ್ನು ಕೇಳಿ ಸ್ನೇಹಿತನ ಜೊತೆಗೆ ಹೊರಟಾಗ ಅವರು ಸೀದಾ ಪಿಕ್ಚರ್ ಟಾಕೀಸಿಗೆ ಸಿನಿಮಾ ಮಂದಿರಕ್ಕೆ ಕರ್ಕೊಂಡು ಹೋದ್ರು. ಆಮೇಲೆ ಅವರು ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಆ ಮಗಳನ್ನ ಪತ್ತೆ ಮಾಡಿ, ಆ 8ನೇ ಕ್ಲಾಸ್ನಲ್ಲಿ ಓದುವಂತ ಮಗಳು 35 ವಯಸ್ಸಿನ ಒಬ್ಬ ಮನುಷ್ಯನ ಜೊತೆಯಲ್ಲಿ, ಪುರುಷನ ಜೊತೆಯಲ್ಲಿ ಎದೆಯಲ್ಲಿ ಬಿದ್ದುಕೊಂಡು ಪಿಕ್ಚರ್ ನೋಡಿ. ಆಮೇಲೆ ಈ ಅಪ್ಪ ಅವರಿಬ್ಬರು ಸೇರಿ ಆ ಸಿನಿಮಾ ಮಂದಿರದಿಂದ ಮಗಳನ್ನು ಮತ್ತು ಜೊತೆಯಲ್ಲಿ ಇದ್ದವನನ್ನು ಇಬ್ಬರನ್ನು ಪೊಲೀಸರ ಸಹಾಯದ ಹೊರಗಡೆ. ಹೇಗಾಯಿತು? ಫೋನಿನ ಮೂಲಕ ನೋಡಿದಂತ ಆಟಗಳು, ಅದರ ಮೂಲಕ ಇವರು ಫ್ರೆಂಡ್ ಆದ್ರು. ಫೋನಿನ ಮೂಲಕ, ಆಟದ ಮೂಲಕ ಇವತ್ತು ಅನೇಕ ಹುಡುಗಿಯರನ್ನ, ಸಣ್ಣ ಹುಡುಗಿಯರನ್ನ ವಯಸ್ಸಾದವರೇ ತಪ್ಪು ದಾರಿಗೆ ಎಳೆಯುತ್ತಾ ಇದೆ ಎಂಬುದು ನಿಮಗೆ ಗೊತ್ತಾ? ಕೆಲವೊಮ್ಮೆ ಅವರಿಗೇನೆ ಅದು ಗೊತ್ತಾಗಲ್ಲ. ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅಥವಾ ಇಂಟರ್ನೆಟ್ನ ಮೂಲಕ ಹೇಗೆ ಆತ್ಮಹತ್ಯೆ ಮಾಡಬೇಕು, ಹೇಗೆ ನೀವು ಮದುವೆಗೆ ಮುಂಚೆ ಗರ್ಭಿಣಿಯಾಗಬಹುದು, ಅಥವಾ ನೀನು ದೇಹದಲ್ಲಿ ಸಂತೋಷ ಪಡಬಹುದು, ಹೀಗೆಲ್ಲ ನಿಮಗೆ ಹೇಳಿಕೊಡುವಂಥದ್ದು ಕಂಪ್ಯೂಟರ್ ಅಥವಾ ಫೋನ್ ಹೇಳುತ್ತೆ, ಇಂಟರ್ನೆಟ್ ಹೇಳುತ್ತೆ. ನಿಮ್ಮ ಮಕ್ಕಳು ಫೋನ್ ನೋಡುವಾಗ ಅವರು ಏನ್ ನೋಡ್ತಾ ಇದ್ದಾರೆ ಎಂಬುದು ನೀವು ವಿಚಾರಿಸ್ತೀರಾ? ನಿಮ್ಮ ಫೋನು ತಂದೆಯಾದ ನಿನ್ನ ಫೋನ್, ತಾಯಿಯಾದ ನಿನ್ನ ಫೋನ್, ನಿನ್ನ ಮಗನು ತೆಗೆದು ಅದು ದುರುಪಯೋಗ ಮಾಡುತ್ತಾ ಇದ್ದಾಳೋ ಎಂದು ನೀ ಪರೀಕ್ಷೆ ಮಾಡುತ್ತೀರಾ? ಕಾಲವು ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಭಯಂಕರವಾಗಿ ಕೆಟ್ಟು ಹೋಗಿದೆ. ಇಷ್ಟು ಹಾಳಾದ ಈ ಲೋಕದಲ್ಲಿ ನಾವು ಸುಮ್ಮನೆ ಸಮಯ ವ್ಯರ್ಥ ಮಾಡಬಾರದು. ದೇವರ ಸೇವಕರಾಗಲಿ, ದೇವ ಜನರಾಗಲಿ, ದೇವರ ಮಕ್ಕಳಾಗಲಿ, ಅವರ ಸಣ್ಣ ಪ್ರಾಯದ ಮಕ್ಕಳಾಗಲಿ, ಯಾರೇ ಆಗಲಿ, ದೇವರ ವಚನ ಹೇಳುತ್ತದೆ, ನಾವು ನಮ್ಮ ಕ್ರಿಸ್ತಿಯ ನಡತೆಯನ್ನು ನಾವು ಹುಷಾರಾಗಿ ನಡೆಯಬೇಕು, ಜ್ಞಾನದಿಂದ ನಡೆಯಬೇಕು. 5ನೇ ಅಧ್ಯಾಯದ 15ನೇ ವಚನ. 6ನೇದಾಗಿ ಬುದ್ಧಿವಂತರಾಗಿ ನಡೆಯಬೇಕು. 5ನೇ ಅಧ್ಯಾಯದ 7ನೇ ವಚನ. ವಾಕ್ ಅಂಡರ್ಸ್ಟ್ಯಾಂಡಿಂಗ್ಲಿ, ನಾಟ್ ಓನ್ಲಿ ಇನ್ ವಿಸ್ಡಮ್. ಜ್ಞಾನದಿಂದ ನಡೆದಷ್ಟೇ ಅಲ್ಲ. ಓಕೆ, ಜ್ಞಾನ ಅಂದ್ರೆ ಅರ್ಥ ಏನು, ಹೇಗೆ ಎಂಬುದು ಜ್ಞಾನ. ಯಾವ ಕಾರ್ಯವಾದರೂ ಯಾವ ರೀತಿಯಲ್ಲಿ ಮಾಡಬೇಕು, ಅದು ಏನಾಗಿದೆ, ಅದು ಹೇಗೆ ಎಂಬುದನ್ನು ಜ್ಞಾನ ಹೇಳುತ್ತದೆ. ಅಂಡರ್ಸ್ಟ್ಯಾಂಡಿಂಗ್, ಅದನ್ನ ಅಪ್ಲಿಕೇಶನ್, ಅದು ಯಾವ ರೀತಿಯಲ್ಲಿ ನಾನು ಅದನ್ನು ಮಾಡಬೇಕು ಎಂಬುದಾಗಿ, ಏನೆಂಬುದಾಗಿ ಹೇಳುವುದು ಜ್ಞಾನವಾದರೆ, ಅದು ಹೇಗೆ ಮಾಡಬೇಕೆಂಬುದಾಗಿ ನಮಗೆ ತಿಳಿಸುವುದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ತಿಳುವಳಿಕೆಯಾಗಿದೆ. ತಿಳುವಳಿಕೆ ಇರಬೇಕೆಂಬುದಾಗಿ 5ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಬರೆದದೆ. 5ನೇ ಅಧ್ಯಾಯದ 17ನೇ ವಚನ. Ephesians chapter 5 verse 17 says, therefore do not be unwise but understand what the will of the Lord is. Walk with understanding. Walk with understanding. ತಿಳುವಳಿಕೆಯಿಂದ ನಡೆಯಬೇಕು. ಜ್ಞಾನ ಒಂದು, ತಿಳುವಳಿಕೆ ಇನ್ನೊಂದು. ಕೆಲವರಿಗೆ ಜ್ಞಾನವಿದೆ, ತಿಳುವಳಿಕೆ, ಕೆಲವರಿಗೆ ತಿಳುವಳಿಕೆ ಇದೆ, ಜ್ಞಾನವಿಲ್ಲ. ಇದು ಎರಡೂ ಬೇಕು. ಇಟ್ಸ್ ಜಸ್ಟ್ ಲೈಕ್ ಇಟ್, ಒಂದು ತಕ್ಕಡಿಯ 2 ತಟ್ಟೆಗಳ ಹಾಗೆ. ಇಟ್ಸ್ ಲೈಕ್ ಎ ಬ್ಯಾಲೆನ್ಸ್. ಸೊ ವಿ ನೀಡ್ ಟು ಹ್ಯಾವ್ ವಿಸ್ಡಮ್
We must know what and how. How is the understanding ಅಂತ ಹೇಳಬಹುದು. ವಾಟ್ ಎಂಬುದು ಜ್ಞಾನವಾದರೆ, ಹೌ ಎಂಬುದು ಏನು ಅಥವಾ ಯಾವುದು ಎಂಬುದನ್ನ ತಿಳ್ಕೊಳ್ಳುವುದು ಅದು ಜ್ಞಾನವಾದರೆ, ಅದು ಹೇಗೆ ಎಂಬುದನ್ನ ಅಥವಾ ಹೇಗೆ ಅದು ಮಾಡಬೇಕು, ಅದು ಯಾವುದಕ್ಕೆ ಪ್ರಯೋಜನವಾಗುತ್ತದೆ, ಇದು ತಿಳುವಳಿಕೆ. ಇದು ಎರಡೂ ಬೇಕು. ಈಗ ಸಮಯ ನಮಗೆ ಕಡಿಮೆ ಆದ ಕಾರಣ ಬೇಗ ನಾನು ಮುಂದುವರಿಯೋದಕ್ಕೆ ನಾನು ಬಯಸ್ತೇನೆ. ಏಳನೇದಾಗಿ ನಡತೆ ಎಂಬುದು ಪ್ರತಿದಿನದ ಜೀವನದಲ್ಲಿ ನಾವು ಕ್ರಿಯೆಗಳ ಮೂಲಕವಾಗಿ ನಾವು ಅನುಸರಿಸಬೇಕಾದ ಕ್ರಿಯೆಗಳ ಮೂಲಕ ಪ್ರತಿದಿನ ನಾವು ಕ್ರಿಯಾರೂಪದಲ್ಲಿ ಅಥವಾ ಕಾರ್ಯರೂಪದಲ್ಲಿ ನಾವು ಇದೆಲ್ಲವನ್ನು ಅನುಸರಿಸಬೇಕು. ನಡತೆ ಎಂದು ಹೇಳುವ ಅದೇ ಅರ್ಥ. ಸೊ 6 ರೀತಿಯ ನಡತೆ ಎಂಬುದಾಗಿ ನಾನು ಅಥವಾ ನಡತೆಯಲ್ಲಿರ್ತಕ್ಕಂಥ 6 ವಿಶೇಷತೆಗಳು. ಓಕೆ, ನಮ್ಮ ಕರೆಗೆ ಯೋಗ್ಯರಾಗಿ ನಡೆಯಬೇಕು ದೇವರ ಮಕ್ಕಳು. ಎರಡನೇದಾಗಿ ನಾವು ಸತ್ಕ್ರಿಯೆಗಳನ್ನು ಈ ಲೋಕ ಜೀವನದಲ್ಲಿ ಮಾಡುತ್ತಾ ನಡೆಯಬೇಕು. ಪರಲೋಕ ಸೇರುವುದಕ್ಕೆಲ್ಲ ನಾವು ಸತ್ಕ್ರಿಯೆ ಮಾಡುವುದು, ಪರಲೋಕ ಸೇರಿದವರು ಅಸತ್ಕ್ರಿಯೆಯನ್ನು ಮಾಡಬೇಕು ಅಂತ ಪೌಲ ಹೇಳುತ್ತಾರೆ. ಮೂರನೇದಾಗಿ ನಾವು ದೈವಿಕ ಪ್ರೀತಿಯಲ್ಲಿ ನಾವು ನಡೆಯಬೇಕು. ಒಳಗಡೆಯೂ ಹೊರಗಡೆಯೂ, ಅದು ಮನೆಯೊಳಗಡೆನು, ಸಭೆಯೊಳಗಡೆನು, ಸಭೆಯ ಹೊರಗಡೆಯೂ ನಾವು ಪ್ರೀತಿಯಿಂದ ನಡೆದುಕೊಳ್ಳಬೇಕು. ನಾಲ್ಕನೇದಾಗಿ ನಾವು ಬೆಳಕಿನಲ್ಲಿ ನಂಬಿದವರಾದ ಕಾರಣ ಕತ್ತಲೆಯ ಯಾವ ಒಂದು ಅನ್ಯೂನ್ಯತೆಯೂ ಒಂದು ಜೋಡಣೆಯೂ ನಮಗಿಲ್ಲದೆ ನಾವು ಬೆಳಕಿನವರಂತೆ, ಬೆಳಕಿನ ಮಕ್ಕಳಂತೆ, ಸಂತತಿಯವರಂತೆ ನಡೆಯಬೇಕು. ಐದನೇದಾಗಿ ನಾವು ಜ್ಞಾನದಿಂದ ನಡೆಯಬೇಕು. ಯಾಕಂದ್ರೆ ದಿನಗಳು ಬಹಳ ಕೆಟ್ಟು ಹೋಗಿದೆ. ನಾವು ನಡೆಯಬೇಕು, ನಮ್ಮ ಮಕ್ಕಳನ್ನು ನಡೆಸಬೇಕು, ಮೊಮ್ಮಕ್ಕಳನ್ನು ನಡೆಸಬೇಕು. ಆರನೇದಾಗಿ ನಾವು ಬುದ್ಧಿವಂತರಾಗಿ ನಡೆದುಕೊಳ್ಳಬೇಕು. ಜ್ಞಾನ ಮಾತ್ರ ಸಾಲದು, ಬುದ್ಧಿ ಹೋಗ್ಬೇಕು. ಸಮಯಕ್ಕೆ ಸರಿಯಾಗಿ ನಮ್ಮ ಬುದ್ಧಿಯನ್ನು ಬಳಸಬೇಕು. ಏಳನೇದಾಗಿ ಹೇಳಿದ್ದು 6 ನಡತೆಯ ಗುಣಲಕ್ಷಣಗಳು ಅಥವಾ ನಡತೆಯ ವಿಶೇಷತೆ. ಇದಕ್ಕೆಲ್ಲ ಕಾರ್ಯರೂಪದಲ್ಲಿ ನಾವು ಜೀವನ ಮಾಡುವುದರ ಕುರಿತಾಗಿ ನಮಗೆ ಹೇಳುವಂತ ಬುದ್ಧಿ ಮಾತಾಗಿದೆ ಎಂಬುದಾಗಿ ಅವರು ಹೇಳುತ್ತಾರೆ. ಆದ ಕಾರಣ ಪೌಲನು ನಮಗೆ ಹೇಳುವಂತ ಈ ಬುದ್ಧಿ ಮಾತು, ಈ ಬೋಧನೆಗಳನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ದೇವ ಜನರೇ, ನಾವು ಈ ಕೆಟ್ಟ ಲೋಕದಲ್ಲಿ ಜೀವನ ಮಾಡುತ್ತಿರುವಾಗ ನಮ್ಮ ಒಳ್ಳೆಯವನಾದ ದೇವ ನಮಗೆ ಎಂಥ ಒಳ್ಳೆ ಶ್ರೇಷ್ಠವಾದ ಬುದ್ಧಿ ಮಾತುಗಳಿವೆ. ಸೊ ಇವತ್ತು ನಮ್ಮ ಕರೆಯುವಿಕೆಯ ಶ್ರೇಷ್ಠತೆ ಕುರಿತಾಗಿ ನಾನು ಹೇಳಿದೆ. ಈ ಶ್ರೇಷ್ಠವಾದ ಕರೆಯುವಿಕೆಯಲ್ಲಿ ನಾವು ಯಾವ ರೀತಿಯಲ್ಲಿ ಕ್ರಿಸ್ತನೊಂದಿಗೆ ನಡೆಯಬೇಕು ಎಂಬುದಾಗಿಯೂ ನಾವು ಧ್ಯಾನ ಮಾಡಿ, ಮುಂದಿನ ವಾರದಲ್ಲಿ ನಾವು ನಮ್ಮ ಈ ನಡತೆಯಲ್ಲಿ ಗಮನಿಸಬೇಕಾದ ಹಲವಾರು ಅತೀ ಪ್ರಾಮುಖ್ಯವಾದ ಸಂಗತಿಗಳ ಕುರಿತಾಗಿ ನಾವು ಹೇಳೋಣ. ಅಲ್ಲಿವರೆಗೂ ದೇವರು ತನ್ನ ಆತ್ಮನ ಮೂಲಕ ಈ ರೀತಿಯಾಗಿ ನಾವು ನಡೆಯೋದಕ್ಕೆ ನಮಗೆ ಸಹಾಯ. ನಾವು ಒಂದು ನಿಮಿಷ ನಮ್ಮ ತಲೆಬಾಗಿ ಪ್ರಾರ್ಥನೆ, ಅತಿ ಶ್ರೇಷ್ಠವಾದಂತ ನಮ್ಮ ಈ ಕ್ರಿಸ್ತೀಯ ಜೀವನದ ನಡತೆಯ ಕುರಿತಾಗಿ ನಾವು ಗಮನಿಸಿ, ನಾವು ಕಲಿತು ಇದರ ಕಾರ್ಯರೂಪದಲ್ಲಿ ನಾವು ಮಾಡೋದಕ್ಕೆ, ದೈನಂದಿನ ಜೀವನದಲ್ಲಿ ಮಾಡುವುದಕ್ಕೆ ದೇವರು ತನ್ನ ಆತ್ಮನ ಮೂಲಕ ನಮಗೆಲ್ಲರಿಗೂ ಸಹಾಯ ಮಾಡು ಎಂಬುದಾಗಿ ನಾವು ಕರ್ತನಿಗೆ ಪ್ರಾರ್ಥಿಸುವ. ದೇವರೇ, ನನಗೆ ಸಹಾಯ ಮಾಡು, ನನ್ನ ಕುಟುಂಬದವರಿಗೆ ಸಹಾಯ ಮಾಡು, ನನ್ನ ಸಭೆಯವರಿಗೆ ಸಹಾಯ ಮಾಡು. ನಾನು ಯಾರನ್ನೆಲ್ಲ ಸಂಧಿಸ್ತೇವೋ ಅವರಿಗೆಲ್ಲ ಈ ಪ್ರಬೋಧನೆಯನ್ನು ಕೊಟ್ಟು ಅವರನ್ನು ನಿನ್ನ ಜೊತೆಯಲ್ಲಿ ನಡೆಯುವುದಕ್ಕೆ ನಾನು ಒಂದು ಸಹಾಯಕಳಾಗಲಿ. ಅದಕ್ಕಾಗಿ ನನ್ನನ್ನು ನೀನು ಆಶೀರ್ವದಿಸು ಎಂಬುದಾಗಿ ನಾವು ಕರ್ತನಿಗೆ ಪ್ರಾರ್ಥಿಸು. ಪ್ರೀತಿ ಸ್ವರೂಪನಾದ ದೇವರೇ, ಈ ಸಂಜೆ ವೇಳೆಗೆ ನಿನ್ನ ವಾಕ್ಯಗಳನ್ನು ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳುವುದಕ್ಕೆ ಇವತ್ತಿನಿಂದ ನಾವು 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯಗಳನ್ನ ಒಟ್ಟಿಗೆ ನಾವು ಅಧ್ಯಯನ ಮಾಡುವಂತ ಅವಕಾಶ ನಮಗೆ ಕೊಟ್ಟಿವಿ. ಇನ್ನ ಮುಂದಿನ ಸಮಯದಲ್ಲಿ ಇದನ್ನು ನಾವು ಮುಂದುವರಿಸುವಾಗ ನಾವು ಈ ಒಂದು ಅಧ್ಯಯನ ಮುಂದುವರಿಸಿ ಕರ್ತನ ಹೆಚ್ಚಾದ ಆತ್ಮೀಕ ಸತ್ಯಗಳನ್ನು ತಿಳಿದುಕೊಂಡು
ನಾವು ನಿನ್ನ ಜೊತೆಯಲ್ಲಿ ನಡೆಯಬೇಕು. ಅದಕ್ಕಾಗಿ ನಮಗೆ ಜ್ಞಾನ ಬೇಕು, ನಮಗೆ ವಿವೇಕ ಬೇಕು. ಕರ್ತನೆ, ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ನಿನ್ನ ಮೇಲೆ ನಮಗೆ ಪ್ರೀತಿ ಬೇಕು. ಕರ್ತನೆ, ನಮಗೆ ಜ್ಞಾನ ಬೇಕು, ನಮಗೆ ವಿವೇಕ ಬೇಕು, ನಮಗೆ ತಿಳುವಳಿಕೆ ಬೇಕು. ಸ್ವಾಮಿ, ನಿನ್ನ ಬೆಳಕಿನ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು. ನಮ್ಮನ್ನು ಕರೆದಂತ ಪರಲೋಕದ ದೇವರೇ, ಆ ಕರೆಯುವಿಕೆಗೆ ಯೋಗ್ಯರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಯಾವ ಕಾರಣಕ್ಕೂ ನಿನ್ನ ಹೆಸರಿಗೆ ನಾವು ಅವಮಾನ ತರದ ಮಕ್ಕಳಾಗಿ ನಿನ್ನ ಮುಂದೆ ಯೋಗ್ಯರಾಗಿ ನಡೆದುಕೊಂಡು ಮೂಲಕ ನಮಗೆ ಸಹಾಯ ಮಾಡಿ. ನಮ್ಮನ್ನು ಎಂಥ ಶ್ರೇಷ್ಠವಾದ ಕರೆಯಿಂದ ಕರೆದೆ, ಉನ್ನತವಾದ ಕರೆಯಿಂದ ಕರೆದಂತ ದೇವರಿಂದ ನಿನ್ನ ವಾಕ್ಯನ ಮಹಿಮೆಯ ಕರೆಯಿಂದ ಕರೆಯಲ್ಪಟ್ಟವರು ನಾವು ಇದ್ದಾಗಿನ ವಾಕ್ಯ ನಾವು. ಹೌದು ಸ್ವಾಮಿ, ನಿನ್ನ ಈ ಉನ್ನತವಾದ ಈ ಮಹಿಮೆಯ ಕರೆಯನ್ನ ನಾವು ಅಲಕ್ಷ್ಯ ಮಾಡೋದು, ಆ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳೋದಕ್ಕೆ ನನಗೆ ಮತ್ತು ನಮಗೆಲ್ಲರಿಗೂ ಸಹಾಯಿಸಬೇಕು. ನಮ್ಮನ್ನು ಕರೆದಾತನಾದ ನಮ್ಮ ನಿರೀಕ್ಷೆಯಾಗಿರೋ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧ ನಾಮದಲ್ಲಿ ಅತಿ ವಿನಯ ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಆಮೆನ್.